ಸ್ನೇಹಿತರೆ, ಪರಮಾರ್ಥ ಚಿಂತಾಮಣಿಯಲ್ಲಿ ಕ್ಲಿಷ್ಟವಾಗಿರೋದು 69. ಹೆಡ್ಡಿಂಗ್ ಏನು? ಬುದ್ಧಿಯು ಇರುವಿಗಿಂತ ಬೇರೆ ವಸ್ತುವಿನ ಸ್ವರೂಪವನ್ನು ನಿರ್ಧರಿಸಲು ಅರಿಯದು. ಇದು ಯಾರಾದರೂ ಓದಿದ್ರೂ ಕೂಡ ತುಂಬ ಕಷ್ಟವಾಗಿದೆ. ಇದು ಯಾಕೆ ಗೊತ್ತಾ ಕಷ್ಟ ಇರೋದು? ಇದನ್ನು ಓದಿದ್ರೆ ಶಂಕರಾಚಾರ್ಯ ನಂತರ ಅಂದರೆ ಸುರೇಶ್ವರಾಚಾರ್ಯ ಆದಮೇಲೆ ವೇದಾಂತ ಅಂತ ಏನು ಹೇಳ್ತಾ ಇದ್ರೋ ಅದರ ಒಂದು ಸ್ಯಾಂಪಲ್ ಇಲ್ಲಿದೆ. ಯಾಕೆ ಕಷ್ಟ ಆಗುತ್ತೆ ವೇದಾಂತ? ಬಟ್ ನಮಗೆ ಕಷ್ಟ ಆಗಿಲ್ಲ. ಯಾಕೆ ಗೊತ್ತಾ? ನಮಗೆ ಕಷ್ಟ ಆಗೋದಿಲ್ಲ. ಯಾಕೆ ಗೊತ್ತಾ? ನಾವು ನೇರದ ಅನುಭವ, ಸಾಕ್ಷಿ ಅನುಭವ ಇಟ್ಕೊಂಡು ನೋಡಿದ್ರಿಂದ ನಮಗೆ ವೇದಾಂತ, ನಮಗೆ ಗಂಧ ಗೊತ್ತಿಲ್ಲ, ವೇದಗಳು ಗೊತ್ತಿಲ್ಲ, ವೇದ 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 ವೇದಾಂಗ ಏನು ಗೊತ್ತಿಲ್ಲ ನಮಗೆ. ಕನ್ನಡ ಓದಕ್ಕೆ ಬರಲ್ಲ, ಸಂಸ್ಕೃತ್ ಕ್ವಶನಲ್ಲಿ. ಆದರೆ ನಮ್ಗೆಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ. ಹಿಂದೆ ಶಂಕರಾಚಾರ್ಯರು ಹೇಳೋದು, ಪ್ರತಿಯೊಬ್ಬ ಆತ್ಮನ ಸ್ವರೂಪ, ಎಲ್ಲರ ಸ್ವರೂಪ ಒಂದು ಹುಲ್ಕಡ್ಡಿ ಸ್ವರೂಪವು ಆತ್ಮನೇ ಇರವೇ ಅಂತ ಹೇಳ್ತಾರೆ. ಹಾಗಿದ್ದ ಮೇಲೆ ಪ್ರತಿಯೊಬ್ಬರ ಹಕ್ಕು ಏನು? ಮೋಕ್ಷ ಪಡೆಯೋದು. ನಿನಗೆ ವೇದದಲ್ಲಿ ಅಧಿಕಾರ ಇಲ್ಲ ಅಂತ ಹೇಳಕ್ಕೆ ಅಧಿಕಾರ ಯಾರಿಗಿದೆ? ಕರ್ಮಕಾಂಡದಲ್ಲಿ ನೀವು ಹೇಳಿ ಒಪ್ಕೊಂತೀವಿ. ಜ್ಞಾನಕಾಂಡ ಮೋಕ್ಷಕ್ಕೆ ಸಂಬಂಧಪಟ್ಟಿರೋದು ಹೇಳಿ ನೋಡೋಣ. ನಿಮ್ಗೆ ಅಧಿಕಾರ ಇಲ್ಲ ರೀ ಮೋಕ್ಷಕ್ಕೆ ಅಂತ ಹೇಳ್ರಿ ನೋಡೋಣ. ಪ್ರತಿಯೊಬ್ಬರಿಗೂ ಆತ್ಮನೇ ಸಾಕ್ಷಿಯಾಗಿರೋದ್ರಿಂದ ಯಾರಿಗೂ ಅಧಿಕಾರ ಇಲ್ಲ. ಆದ್ದರಿಂದ ವೇದಾಂತ ಪ್ರತಿಯೊಬ್ಬರ ಅಧಿಕಾರ ಅಂತ ಹೇಳಿ ಶಂಕರಾಚಾರ್ಯರು ತುಂಬ ಸುಲಭವಾಗಿ ತೋರಿಸ್ಕೊಟ್ರು. ವೇದಗಳನ್ನ ಹೀಗೆ ಮಾಡ್ಕೋಬೇಕು ಅಂತ. ನಮ್ಮವ್ರು ಮತ್ತೆ ದಾರಿ ತಪ್ಪಿಟ್ರು ಅಷ್ಟೇ. ಈಗ ಹೊಳೆನರಸೀಪುರ ಸ್ವಾಮಿಗಳು ಬಂದ ಮೇಲೆ ಅದನ್ನು ತೋರಿಸ್ಕೊಟ್ರು. ಮತ್ತು ಕನ್ನಡದಲ್ಲಿ ಪುಸ್ತಕಗಳು ಬರೆದಿದ್ದರಿಂದ ಒಳ್ಳೆ ಡಿಟೆಕ್ಟಿವ್ ಪುಸ್ತಕ ಓದಂಗೆ ಹೋಗುತ್ತೆ. ಪರಮಾರ್ಥ ಚಿಂತಾಮಣಿನೂ ಹಾಗೇ ಇದೆ. ಯಾಕಿದು ಕಷ್ಟ ಆಗ್ತಾ ಇದೆ ಅಂದರೆ, ಈಗ ನಾವು ಅನುಭವದಿಂದ ಪರಮಾತ್ಮನೇ ಈ ರೂಪದಿಂದ ತೋರ್ತಾ ಇದ್ದಾನೆ. ಹುಲ್ಲುಕಡ್ಡಿ ತಗೊಳ್ಳಿ, ಪರಮಾತ್ಮನೇ ಹುಲ್ಲುಕಡ್ಡಿ ಇದೆ ಅಂತೀವಿ. ಆ ಇರುವು ಎಲ್ಲಿಂದ ಬರ್ತಾ ಇದೆ? ಪರಮಾತ್ಮನ ಇರುವು ಸಾಲ ತೊಗೊಂಡ್ಬಂದಿದೆ ಅಂತ ಹೇಳಿದೆ. ಇನ್ನು ಹುಲ್ಕಡ್ಡಿನೇ ಅಷ್ಟಾದರೆ ಇನ್ನು ಪ್ರಪಂಚದಲ್ಲಿರೋ ಎಲ್ಲವೂ ಪರಮಾತ್ಮನ ಇರುವೆ. ಪರಮಾತ್ಮ ಇರೋದ್ರಿಂದಲೇ ಇದಕ್ಕೆ ಅಸ್ತಿತ್ವ. ಚಿನ್ನ ಇರೋದ್ರಿಂದಲೇ ಆಭರಣಗಳಿಗೆ ಅಸ್ತಿತ್ವ ಅಲ್ವಾ? ಈಗ ಇಲ್ಲಿ ಏನು ಹೇಳಕ್ಕೆ ಬರ್ತಾರೆ ಇದರಲ್ಲಿ ಅಂತಂತಂದರೆ, ಬುದ್ಧಿಯಿಂದ ಆತ್ಮನ ತಿಳ್ಸಕ್ಕೆ ಹೋಗ್ತಾರೆ ಇವರು, ಎಡವ್ತಾ ಇದ್ದಾರೆ ಅಷ್ಟೇ. ಬುದ್ಧಿ ಹಿಡ್ಕೋಬಾರ್ದು. ಅದಕ್ಕೆ ನಮ್ಮಲ್ಲಿ ಮೊದಲು ಎತ್ಕೊತಾನೆ ಎತ್ತಿದಾಗ ಇಂದ್ರಿಯ ಅನುಭವ ಬಿಟ್ಬಿಡಿ, ಅದು ಸಿಗೋದಿಲ್ಲ, ಆತ್ಮನಿಗೆ ಎಟ್ಕೋದಿಲ್ಲ. ಮನಸ್ಸಿನ ಅನುಭವ, ವೇದದ ಅನುಭವ, ವೇದನ ಅನುಭವ ಆತ್ಮನಿಗೆ ಎಟ್ಕೋತಿಲ್ಲ, ಬಿಟ್ಬಿಡಿ. ಮತ್ತೇನು ಉಪಯೋಗಿಸ್ಬೇಕು? ಯಾರಾದರೂ ಕೊಡಬೇಕಾ ಇನ್ನೊಂದು ಅನುಭವನ? ಇಲ್ಲ, ಪ್ರತಿಯೊಬ್ಬರಿಗೂ ಸಹಜವಾಗಿ ಇದೆ. ಶಾಸ್ತ್ರ ನಮಗದನ್ನು ತೋರಿಸ್ಕೊಡುತ್ತೆ. ನಾವು ಆ ರೀತಿ ನೋಡೋದು ನಮಗೆ ಗೊತ್ತಿಲ್ಲ ಅಷ್ಟೇ. ಆ ತೋರಿಸ್ಕೊಟ್ಟಿದ್ದೇನೆ ಹಿಡ್ಕೊಂಡ್ರೆ ಆಗೋಯ್ತು. ಅದರಿಂದ ನಾವು ನೋಡ್ತಾ ಇದ್ವಿ, ನಮಗೆ ಕಷ್ಟ ಇಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅನುಭವದಿಂದ ನಾವು ಆತ್ಮನ ಸಿದ್ಧಿ ಮಾಡಿಬಿಟ್ವಿ. ಇಲ್ಲಿ ಎರಡನ್ನು ಮಾಡಬೇಕು. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಅಂದರೆ ಎರಡು ವಸ್ತುಗಳಿಲ್ಲ. ಹಾವು ಹಗ್ಗ ಎರಡು ಇಲ್ಲ. ಇರದೇ ಹಗ್ಗ ಹಾವಿಲ್ಲ. ನಾನು ತಪ್ಪಾಗಿ ಹಾವು ಮಾಡ್ಕೊಂಡಿದ್ದೀನಿ, ಇದೆಲ್ಲ ಗೊತ್ತು ನಮಗೆ. ಅಲ್ಲಿಗೆ ಬ್ರಹ್ಮ ಸತ್ಯವಾಗಿದ್ದಾನೆ. ಆದರೆ ನಾವು ವ್ಯವಹಾರದಲ್ಲಿ ಬ್ರಹ್ಮ ನಮ್ಮ ಡಿಕ್ಷನರಿಲಿಲ್ಲ. ನಮ್ಮ ಡಿಕ್ಷನರಿಲಿ ಏನಿದೆ, ಯಾವುದು ಇಲ್ಲವೋ ಅದು ನಮ್ಮ ಡಿಕ್ಷನರಿಲಿದೆ. ಅಂದರೆ ನಮಗೆ ಅದು ಮುಖ್ಯ, ಅನಾತ್ಮ ಮುಖ್ಯ. ಇಷ್ಟೇ ವ್ಯತ್ಯಾಸ ಆಗಿರೋದು. ಈಗ ನಮಗೇನು ಮಾಡಬೇಕು? ನಾವು ಸಾಧನೆ ಹಂತದಲ್ಲಿರೋದ್ರಿಂದ ಈ ಪ್ರಪಂಚ ಅನಿತ್ಯ, ಅಶಾಶ್ವಿತ, ದುಃಖಾಲಯ ಅಂತ ತೋರಿಸಿ ನಮಗೆ ಅನುಭವದಲ್ಲಿ ತೋರಿಸೋದು. ಇದು ಕನಸಿಗೆ ಬರೋಲ್ಲ, ನಿದ್ದೆಗೆ ಬರೋಲ್ಲ. ಅದಕ್ಕೆ ಇದು ಸತ್ಯ ಎಲ್ಲಿದೆ ಅಂತ.
ಇಲ್ಲಿ ಒಂದು ಡೆಫಿನೇಷನ್ ಇಟ್ಕೊಂಡ್ರು, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಿತ್ಯ ಅನಿತ್ಯ ವಸ್ತು ವಿವೇಕ ಮಾಡೋದಕ್ಕೆ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸಥಾ. ಯಾವುದು ನಿಜವಾಗ್ಲೂ ಇರುತ್ತೋ ಅದು ಇಲ್ಲದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು, ವಿಷಯ ಆಗಬಾರ್ದು. ಅದು ಯಾವತ್ತೂ ಸಬ್ಜೆಕ್ಟ್ ವಿಷಯಿ ಎರಡು ಇಟ್ಕೊಂಡ್ರೂ ಸಾಕು. ಮೂರನೇದು ವಿಷಯ ಬೇಡಲೇ ಬೇಡ, ಬಿಟ್ಬಿಡಿ. ಈ ಎರಡು ಇಟ್ಕೊಂಡ್ರೂ ಸಾಕು. ಇನ್ನು ಅನಾತ್ಮ ಬದಲಾವಣೆ ಆಗುತ್ತೆ, ಇಲ್ದಂಗೆ ಆಗುತ್ತೆ ಅಂತ ಹೇಳಿ ಅವಸ್ಥೆಯಿಂದ ಹಿಡಿದು ಅವಸ್ಥೆ ಒಳಗಡೆ ಅರ್ಧ ಡಜನ್ ಎಲ್ಲವೂ ಕೂಡ ಅನಾತ್ಮವೇ ಅಂತ ತೋರಿಸಿದ್ರು. ಈಗ ಅದನ್ನು ಪ್ರಪಂಚ ಅನಿತ್ಯ ಅನ್ನೋದನ್ನು ಅನುಭವ ಹಿಡ್ಕೊಳ್ಳದೆ ಬರೀ ತರ್ಕದಿಂದ, ತರ್ಕ ಅಂದರೆ ಯುಕ್ತಿ, ಹೇಗೆ ಮಾಡಬಹುದು ಅಂತ ಹೊಳೆನರಸೀಪುರ ಸ್ವಾಮಿಗಳು ತೋರಿಸ್ತಾ ಇದ್ದಾರೆ. ಇದು ಕಷ್ಟ. ಆದರೆ ನಾವು ಇಷ್ಟು ಮಾತ್ರ ತಿಳ್ಕೊಳ್ಳಿ, ಇಲ್ಲಿ ಅವರು ನಾನು ನನ್ನದು, ನಾನು ಅಂತಂದರೆ ಇಲ್ಲಿ ಆತ್ಮಸ್ವರೂಪವೇ, ನನ್ನದು ಅಂತಂದರೆ ಮಿಕ್ಕಿದ್ದೆಲ್ಲ. ಆದರೆ ನನ್ನದು ಅಂತ ಯಾವುದಕ್ಕೆ ಹೇಳ್ತೀವೋ ಅದನ್ನು ದ್ರವ್ಯ ಅಂತ ಕರೀತಾರೆ. ಇಲ್ಲಿ ದ್ರವ್ಯ ಅಂತಂದರೆ ಏನು? ಘನಿ ಪದಾರ್ಥ, ದ್ರವ್ಯ ಪದಾರ್ಥ, ಹಂಗೆ ಅರ್ಥ ಅಲ್ಲ. ದ್ರವ್ಯ ಅಂತಂದರೆ ವಸ್ತು. ಈಗ ಪರಮಾತ್ಮನೂ ಒಂದು ವಸ್ತು ಮಾಡ್ಕೊಂಡ್ಬಿಡ್ತಾರೆ ಇವರು. ಮಾಡ್ಕೊಂಡ್ಬಿಟ್ಟು ಇಲ್ಲಿ ಯಾವುದು ಅಂತ ಹಿಂಗೆ ತಗೊಂಡು ಬರ್ತಾರೆ ಇವರು ಅಷ್ಟೇ. ಯಾರು? ವೈಶೇಷಿಕರು, ನೈಯಾಯಿಕರು, ದರ್ಶನಕಾರರು ಎಲ್ಲ. ಇಲ್ಲಿ ಆ ಒಂದು ಇದನ್ನು ತಗೊಂಡ್ರೂ ಕೂಡ ಮತ್ತು ಇದನ್ನು ಯಾರನ್ನು ಕೇಳ್ತಾರೆ ಅವರು? ಅವ್ರಿಗೆ ನೇರಾದ ಅನುಭವ ಗೊತ್ತಿಲ್ಲ, ಬುದ್ಧಿ ಹಿಡ್ಕೊತಾರೆ. ಇಂಟೆಲೆಕ್ಚುಯಲ್ ಜಗ್ಲರಿ ಹಿಡ್ಕೊಂಡು ಉತ್ತರ ಹುಡ್ಕಕ್ಕೆ ಹೋಗ್ತಾರೆ, ಸಿಗೋದಿಲ್ಲ. ಈಗ ನಾವು ಹಿಂದೆ ಅಷ್ಟವರೆಗೂ ಆಗಿತ್ತು ನಾನು ನನ್ನದು, ಅದ ಬಿಟ್ಟು ಮುಂದಕ್ಕೆ ಹೋಗೋಣ. ಇಲ್ಲಿ ಅವ್ರಿಗೆ ಏನು ಹೇಳ್ತಾರೋ ಎಲ್ಲವೂ ನಾನು ನನ್ನದಕ್ಕೆ ಕಂಪೇರ್ ಮಾಡ್ಕೊತಾ ಬರಬೇಕು, ನಮ್ಗೆ ಅರ್ಥ ಆಗುತ್ತೆ. ಅದು ಬಿಟ್ಟು ಮಿಕ್ಕಿರೋದು ನೀವೇನಾದರೂ ಅರ್ಥ ಮಾಡ್ಕೊಳಕ್ಕೆ ಹೋದರೆ ಬೂಢ ಇದೆಯೇನೋ ಗೊತ್ತಾಗಲ್ಲ. ಸೊ ನಮಗೆ ಆ ಬುದ್ಧಿನ ಕೇಳಿದ್ರೆ ಒಂದು ಸಾಲ ನಾನು ಅನ್ನುತ್ತೆ, ಒಂದು ಸಾಲ ನನ್ನದು ಅನ್ನುತ್ತೆ. ಯಾಕೆ? ಅದು ಕಂಡಿಲ್ಲ. ಅಷ್ಟು ಮಾತ್ರ ಅಲ್ಲ, ನಾನು ನನ್ನದು ಬಿಟ್ಬಿಡಿ, ಪ್ರಪಂಚದಲ್ಲಿರೋ ವಸ್ತುಗಳಿದೆಯಲ್ಲ ಅದನ್ನು ದ್ರವ್ಯ ಅಂತ ಕರೀತಾರೆ. ಅವುಗಳ ಬಗ್ಗೆನೂ ಅದಕ್ಕೆ ಕನ್ಫ್ಯೂಷನ್ ಹೀಗೆ ಇದೆ. ಹೇಗೆ? ಈಗ ಒಂದು ನಿಂಬೆಹಣ್ಣಿದೆ, ಅದನ್ನು ನಿಂಬೆಹಣ್ಣಂತ ಯಾರು ಬೇಕಾದರೂ ಹೇಳ್ತಾರೆ. ಈಗ ಅದನ್ನು ಕಂಡವ್ರು ಯಾರು? ಈ ನಿಂಬೆಹಣ್ಣಂತ ಹೇಳಿದ್ದು ಯಾರು? ಕಣ್ಣು ನೋಡ್ತು, ಕಣ್ಣು ಹೇಳ್ತು. ಕಣ್ಣು ಏನು ನೋಡುತ್ತೆ? ಅದರ ಆಕಾರ ಮತ್ತು ಅದರ ಬಣ್ಣ. ಈಗ ಅದು ಹೇಳಿ ನೋಡೋಣ, ಕಣ್ಣು ನಿಂಬೆಹಣ್ಣು ಅಂತ ಹೇಳಕ್ಕೆ ಬರಲ್ಲ. ಹಾಗಾದರೆ ಮತ್ತೆ ವಾಸನೆ ಹೇಳ್ತಾ? ವಾಸನೆ ಬರೀ ವಾಸನೆ ಹೇಳುತ್ತೆ, ನಿಂಬೆಹಣ್ಣು ಗೊತ್ತಿಲ್ಲ ಅದಕ್ಕೆ, ಅದು ಹೇಳಲ್ಲ ನಿಂಬೆಹಣ್ಣು ಅಂತ. ಮತ್ತು ಇವಾಗ ನಿಂಬೆಹಣ್ಣು ಅಂತ ಹೇಳಿದ್ಯಾವ್ರ? ಬುದ್ಧಿ. ಬುದ್ಧಿನ ಕೇಳಿ, ನಿಂಬೆಹಣ್ಣು ನೋಡಿದ್ದೀಯ ನೀನು ಮಧ್ಯದಲ್ಲಿದ್ದೀಯ, ಇಂದ್ರಿಯಗಳು ಹೊರಗಡೆ ಇದೆ. ಇವಾಗ ಕಣ್ಣೇ ನೋಡ್ತು ಅನ್ನೋದಕ್ಕೆ ಕಣ್ಣು ಪೂರ್ತಿ ನೋಡೋಕ್ಕೆ ಬರೋಲ್ಲ, ಅದಕ್ಕೆ ಒಂದು ಮಾತ್ರ ಗೊತ್ತಾಗುತ್ತೆ. ಇವಾಗ ಬಣ್ಣ, ಹಳದಿ ಬಣ್ಣದ್ದು ಗುಂಡಾಗಿರೋದು ಚೆಂಡಾಗ್ಬೋದು, ನಿಂಬೆಹಣ್ಣು ಹೆಂಗಾಗುತ್ತೆ? ಈ ಎಲ್ಲವನ್ನೂ ಸೇರಿಸಿ ಒಟ್ಟಿಗೆ ಈ ಬುದ್ಧಿ ಇವೆಲ್ಲ ಏನು ಮಾಡ್ತಾವೆ ಗೊತ್ತು ನಮಗೆ, ಅದನ್ನೆಲ್ಲ ಕೇಳ್ತಾ ಇರೋದು. ಹೇಗೆ ನಾನು ನನ್ನದು ಕನ್ಫ್ಯೂಷನ್ ಆಗಿದೆಯೋ ಈ ಬುದ್ಧಿಗೆ, ಒಂದು ಸಲ ನಾನು ಅನ್ನುತ್ತೆ, ಒಂದು ಸಲ ನನ್ನದು ಅನ್ನುತ್ತೋ, ಹಾಗೆ ಬೇರೆ ವಸ್ತುಗಳಲ್ಲೂ ಕೂಡ ಅದಕ್ಕೆ ಡಿಸೈಡ್ ಮಾಡೋಕ್ಕೆ ಬರೋಲ್ಲ. ಯಾಕೆ? ಬುದ್ಧಿ ಮಧ್ಯದಲ್ಲಿದೆ. ವಸ್ತುಗಳು ಇಂದ್ರಿಯಗಳಿಗಿಂತ ಹೊರಗಡೆ ಇದೆ. ಇಂದ್ರಿಯಗಳು ಪ್ರಮಾಣ. ಈಗ ಒಂದು ಪ್ರಮಾಣ ತಗೊಂಡು ನಿಂಬೆಹಣ್ಣು ಅಂತ ಹೇಳೋಕ್ಕೆ ಬರೋಲ್ಲ. ಈಗ ಬುದ್ಧಿ ನಿಂಬೆಹಣ್ಣು ಕಂಡಿದೆಯಾ? ಕಂಡಿಲ್ಲ. ಹೋಗಲಿ, ಹೊರಗಡೆ ವಸ್ತುಗಳನ್ನ ಬಿಟ್ಬಿಡಿ, ಹಾಳಾಗೋಗಲಿ. ಇನ್ನು ಅದಕ್ಕಿಂತ ಒಳಗಡೆ ಇರೋ ನಮ್ಮ ಆತ್ಮಸ್ವರೂಪವನ್ನು ಬುದ್ಧಿ ಕಂಡಿದೆಯಾ? ಕಂಡಿಲ್ಲ. ಅಲ್ಲೂ ಕನ್ಫ್ಯೂಷನ್ನು. ಅದಕ್ಕೋಸ್ಕರ ನೀವು ಬುದ್ಧಿನ ಕೇಳಿದ್ರೆ ಹೆಂಗಪ್ಪ ಉತ್ತರ ಕೊಡುತ್ತೆ ಅಂತ ಇದರ ಸಾರಾಂಶ ಇಷ್ಟೇ. ಈಗ ನಾವು ನಿನ್ನೆ ನಾನು ನನ್ನದು ಬಂತು, ಅದು ಬಿಟ್ಬಿಡೋಣ, ಅದಷ್ಟಾಯಿತು. ಈಗ ವಸ್ತುಗಳು ತಗೊಳ್ರಿ, ವಸ್ತುಗಳಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಬರ್ತಾರೆ, ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ನೈಯಾಯಿಕರು ಏನು ಮಾಡ್ತಾರೆ? ದ್ರವ್ಯ, ಯಾವುದೇ ವಸ್ತುಗಳು ಇರಬೇಕಾದರೂ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಭಾವ, ಅಭಾವ,
ಸತ್ತ ಸಾಮಾನ್ಯ ಇಷ್ಟು ಹೇಳ್ತಾರೆ ಅವರು. 9 ಏನೋ ಹೇಳ್ತಾರೆ, 7 ಹೇಳ್ತಾರೆ, ಏನಾದರೂ ಇಟ್ಕೊಳ್ಳಿ. ದ್ರವ್ಯ ಅಂತಂದರೆ ಇಲ್ಲಿ ನಾನು ಮೊದಲೇ ಹೇಳಿದೆ, ವಸ್ತು ಅಂತ ತಗೊಳ್ಳಿ ಅಷ್ಟೇ. ಆತ್ಮನ ವಸ್ತು ಅಂತ ತೊಗೊಂಡ್ಬಿಡ್ತಾರೆ ಅವರು. ದ್ರವ್ಯ ಆತ್ಮನಿಗೂ ಇವನ್ನೇ ಹೋಲಿಸ್ಬಿಡ್ತಾರೆ ಅವರು, ದ್ರವ್ಯ. ಈಗ ಯಾವುದಾದ್ರೂ ಒಂದು ವಸ್ತು ಇರಬೇಕಾದ್ರೆ ಅದ್ರ ಗುಣ ಇರಬೇಕು, ಗುಣದಿಂದಲೇ ಹೇಳಿರೋದು. ಈಗ ನಿಂಬೆಹಣ್ಣಿದೆ ಅಂತ ಹೇಳ್ತು, ಹೆಂಗೆ ಹೇಳ್ತು? ಅದ್ರ ಗುಣ ಅಲ್ವಾ? ಅದಕ್ಕೆ ಆ ದ್ರವ್ಯ ವಸ್ತು ಇದೆ ಅಂದರೆ ಅದ್ರ ಗುಣದಿಂದ ಹೇಳಬೇಕು ಅಂತ ಹೇಳ್ತಾರೆ ಇವರು. ಮತ್ತು ಬರೀ ಗುಣ ಇದ್ದರೂ ಸಾಲದು, ಅದರ ಕರ್ಮ. ನಿಂಬೆಹಣ್ಣು ಅದ್ರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ತೂಕ ಕಡಿಮೆ ಆಗ್ತಾರೆ, ಹಿಂಗೆಲ್ಲ ಅದ್ರ ಗುಣ ಕರ್ಮದ್ದು ಹೇಳ್ತಾನೆ. ದ್ರವ್ಯ, ಗುಣ, ಕರ್ಮ. ಇನ್ನು ಸಾಮಾನ್ಯ, ಅದರಲ್ಲಿ ವಿಶೇಷ, ಸಾಮಾನ್ಯ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಹೀಗೆ ಇವು ತೊಗೊಂಬರ್ತಾರೆ. ಈಗ ನಾವು ಓದ್ತಾ ಹೋಗ್ತೀನಿ, ನೀವು ಇದನ್ನು ಮತ್ತೆ ಓದ್ತಾ ಇರಿ ಮನೆಗೆ ಹೋದ್ಮೇಲೆ. ನೋಡ, ಮೊದಲನೇದು ದ್ರವ್ಯ, ಗುಣ, ಕರ್ಮ 3 ತಗೊತಾರೆ. 3 ಇಟ್ಕೋಣ ಮೊದಲು. ಈಗ ನಾನು ನನ್ನದು ಹೆಂಗೆ ಬುದ್ಧಿನ ಪ್ರಶ್ನೆ ಕೇಳಿದ್ರೋ ಅದೇ ರೀತಿ ಹೊರಗಡೆ ಇರೋ ವಸ್ತುಗಳಿದೆಯಲ್ವ ಅದರ ವಿಚಾರ ತಗೊಳ್ರಿ. ಯಾವುದಾದ್ರೂ ವಸ್ತು ತಗೊಳ್ಳಿ, ಅದ್ರ ಬಗ್ಗೆ. ನಿಂಬೆಹಣ್ಣು ತಗೊಂಡಿದ್ದಾರೆ ಇವಾಗ. ಈಗ ಎಂಬ ಪ್ರಶ್ನೆ ಕೇಳಿದ್ರೆ, ದ್ರವ್ಯ, ಗುಣ, ಕರ್ಮಗಳು ಏನು ಅಂತ ಪ್ರಶ್ನೆ ಕೇಳಿದ್ರೆ ಈ ಬುದ್ಧಿ ಕೊಡುವ ಉತ್ತರ ವಿಚಿತ್ರವಾಗಿರುತ್ತೆ. ಯಾಕೆ? ಬುದ್ಧಿ ನಿಂಬೆಹಣ್ಣು ಕಂಡಿಲ್ಲ, ಕಂಡಿರೋದು ಇಂದ್ರಿಯಗಳು. ಅದನ್ನು ಹೇಳಿದೆ. ದ್ರವ್ಯ ಅಂದರೆ ಗುಣಗಳುಳ್ಳದ್ದು. ಈಗ ನಿಂಬೆಹಣ್ಣಿದೆ ಅಂತ ಹೇಳಿದ್ರೆ ಅದು ಕಹಿ ಇರುತ್ತೆ, ಅದರಿಂದ ಅದರ ಗುಣದಿಂದ ನೀವು ಡಿಸೈಡ್ ಮಾಡಬೇಕು ಅಂತ ಹೇಳುತ್ತೆ. ಅದು ಮೊದಲು ಉತ್ತರವನ್ನು ಕೊಡುತ್ತೆ. ಅಲ್ಲಿ ದ್ರವ್ಯ ಅಂದರೆ ಆ ವಸ್ತು ಆ ಗುಣಗಳನ್ನು ನೋಡಿಕೊಂಡು ಇದು ಇಂಥ ವಸ್ತು ಅಂತ ಡಿಸೈಡ್ ಮಾಡುತ್ತೆ. ಅಲ್ಲಿ ಗುಣಗಳು ತೊಗೊಂಬಂದು ಸೇರಿಸ್ಕೊಳ್ಳುತ್ತೆ ಅಂತ ಮೊದಲೇ ಎತ್ಕೊತಾನೆ ಗುಣ ತೊಗೊಂಬರುತ್ತೆ. ಎರಡನೇದರಲ್ಲಿ ಕರ್ಮ ತೊಗೊಂಬರುತ್ತೆ. ಹೀಗೆ ನೋಡೋಣ. ಇದು ಮೊದಲನೇದು ಗುಣ ಉತ್ತರವನ್ನು ಕೊಡುತ್ತೆ. ಉದಾಹರಣೆಗೆ, ನಿಂಬೆಹಣ್ಣು ದ್ರವ್ಯದಲ್ಲಿ ಒಂದಾನೊಂದು ಬಣ್ಣ ಇದೆ, ಅದರಲ್ಲಿ ಸವಿ ಇದೆ, ವಾಸನೆ ಇದೆ. ಕೈಗೆ ಮುಟ್ಟೋದಕ್ಕೆ ಮೆತ್ತಗಿದೆಯೋ ಗಟ್ಟಿ ಇದೆಯೋ ಗೊತ್ತಾಗುತ್ತೆ. ಆದರೆ ನಾವು ಎಷ್ಟೆಷ್ಟು ಪರೀಕ್ಷೆ ಮಾಡಿದ್ರೂ ಒಂದೊಂದು ಇಂದ್ರಿಯಕ್ಕೆ ಗೋಚರವಾಗೋದು. ಕಣ್ಣಿಗೆ ಬರೀ ಬಣ್ಣ ಅದರ ಆಕಾರ, ಮೂಗಿಗೆ ಅದರ ವಾಸನೆ, ನಾಲ್ಗೆಗೆ ಅದರ ರುಚಿ, ಇಷ್ಟೇ ತಿಳಿದು ಬರೋದು. ಅದು ನಿಂಬೆಹಣ್ಣು ಅಂತ ಅದು ಹೇಳೋಕ್ಕೆ ಬರೋಲ್ಲ. ಕರೆಕ್ಟ್ ಅಲ್ವಾ? ಈ ಗುಣಗಳಿಗೆ ಆಶ್ರಯವಾಗಿರುವ ನಿಂಬೆಹಣ್ಣು ಅನ್ನೋ ವಸ್ತು ನಮ್ಗೆ ಎಲ್ಲಿಂದ ತಿಳಿದು ಬರ್ತಾ ಇದೆ? ಹೀಗಿರೋದ್ರಿಂದ ಈ ಗುಣಗಳಿಂದ ಬೇರೆಯಾಗಿ ದ್ರವ್ಯವಿರುವೆಂಬುದಕ್ಕೆ ಪ್ರಮಾಣವೇನು? ಗುಣಗಳಿಗಿಂತ ಬೇರೆಯಾಗಿ ಆ ವಸ್ತು ಇರಬೇಕು. ಪ್ರಮಾಣ ಏನು? ನಮಗಿಲ್ಲ ಅರ್ಥ ಆಗಲ್ಲ ಇಲ್ಲಿ. ಇದೇ ಅರ್ಥ ಆಗ್ತಾ ಇರೋದು. ಯಾಕೆ? ವಸ್ತುಗಳು ನಮಗೆ ಗೊತ್ತಾಗೋದಿಲ್ಲ. ಇದನ್ನು ನಮ್ಮಲ್ಲಿ ಕಂಪೇರ್ ಮಾಡಿಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಈ ಉದಾಹರಣೆಗೆ, ನಾನಿದ್ದೀನಿ, ನನ್ನ ಗುಣ. ಯಾರನ್ನೇ ತಗೊಳ್ಳಿ, ಅವನ ಗುಣದಿಂದ ರೆಕಗ್ನೈಸ್ ಮಾಡ್ತಾರೆ. ವೀರಪ್ಪ ಈಗ ನನ್ನ ಡಾಕ್ಟ್ರು ಅಂತ. ಈಗ ನನ್ನನ್ನು ನೀವು ಡಿಸೈಡ್ ಮಾಡಬೇಕಾದ್ರೆ ಇವನು ಒಳ್ಳೆಯವನು, ಇವನು ಕೆಟ್ಟವನು, ಅವನ ಗುಣ ನೋಡ್ತಾರೆ ಇಲ್ವೋ? ಈಗ ವೀರಪ್ಪ ಇವನು ಯಾರು? ಅಂಗುಲಿಮಾಲ ಮತ್ತು ವಾಲ್ಮೀಕಿ ಕೆಟ್ಟವರಾಗಿದ್ದರು. ಈಗ ಒಳ್ಳೆಯವನಾಗ್ಬಿಟ್ನಪ್ಪ. ಈಗ ಗುಣ ಎಲ್ಲಿದೆ? ಗುಣದಿಂದ ಮನುಷ್ಯನ ಹೆಂಗೆ ಜಡ್ಜ್ ಮಾಡ್ತೀರ್ರಿ ಅಂತ ಪ್ರಶ್ನೆ. ಈ ಬುದ್ಧಿ ಏನು ಮಾಡುತ್ತೆ ಅಂದರೆ ಒಂದು ಹಿಡ್ಕೊಳ್ಳುತ್ತೆ. ಇವಾಗ ನೆಕ್ಸ್ಟ್ ಹಿಂಗೆ ಚೇಂಜ್ ಆಗಿಬಿಟ್ರೆ ಏನು ಮಾಡ್ತೀರಾ? ಹೇಳಕ್ಕೆ ಬರೋಲ್ಲ. ಆದ್ದರಿಂದ ಇವರು ಹಿಡ್ಕೊಳ್ಳೋ ಈ ಕಂಪ್ಯಾರಿಸನ್ಗಳಿದೆಯಲ್ವಾ, ಹೊಂದೋದಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಪರೀಕ್ಷೆ ಮಾಡಿಕೊಳ್ಳಿ, ನಮ್ಮ ಆತ್ಮನಿಗೇನಾದರೂ ಗುಣ ಇದೆಯಾ? ಇಲ್ಲ. ನನ್ನ ಶರೀರಕ್ಕಿರುತ್ತೆ ಅಕಸ್ಮಾತ್ ಇವನು ಸತ್ವಗುಣನೋ, ರಜೋಗುಣೇನೋ, ತಮೋಗುಣೇನೋ, ಮತ್ತಿದು ಬದಲಾವಣೆ ಆಗ್ಬಿಡ್ಬೋದು, ಮಾಡ್ಕೋಬೋದು ನಾವು ಅಲ್ವಾ? ನಮ್ಮಲ್ಲಿ ತಮೋಗುಣದಿಂದ ರಜೋಗುಣಕ್ಕೆ, ರಜೋಗುಣದಿಂದ ಸತ್ವಗುಣ, ಸತ್ವಗುಣದಿಂದ ಗುಣಾತೀತನಾಗೋದಕ್ಕೆ ಬರುತ್ತೆ. ಈ ಗುಣಗಳನ್ನ ಹಿಡ್ಕೊಂಡು ಇವನು ಇಂಥವನು ಅಂತ ನೀವು ಡಿಸೈಡ್ ಮಾಡಿದ್ದು ಹೋಯಿತು. ನಿಮ್ಮ ಮನಸ್ಸು ಕೇಳಿ ಗುಣ ಇಟ್ಕೊಂಡು ಡಿಸೈಡ್ ಮಾಡುತ್ತೆ. ಕಿತ್ಕೊಂಡು ಹೋಯ್ತಾ? ಹಾಗೆಯೇ ನಮಗಿದು ನಿಂಬೆಹಣ್ಣಲ್ಲಿ ಗೊತ್ತಾಗಲ್ಲ. ಅದಕ್ಕೆ ನಾನು ಹೀಗೆ ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ. ಅಲ್ಲಿಗೆ ನಿಮ್ಮ ಡಿಸಿಷನ್ನು ಆ ವಸ್ತು ಗುಣದ ಮೇಲೆ ಡಿಪೆಂಡ್ ಆಗುತ್ತಾ, ಗುಣದ ಮೇಲೆ ಆ ವಸ್ತು ಡಿಪೆಂಡ್ ಆಗುತ್ತಾ? ಕೇಳ್ರಿ, ಆ ಮನಸ್ಸನ್ನು ಕೇಳ್ರಿ, ಹೇಳೋಕ್ಕೆ ಬರಲ್ಲ. ಅದು ಬೆಬ್ಬೆ ಅನ್ನತ್ತೆ ಅಷ್ಟೇ ಅದರ ಕಥೆ. ಆದ್ದರಿಂದ
ಗುಣಗಳಿಗೆ ಆಶ್ರಯವಾಗಿ ವಸ್ತು ಇದೆಯೋ, ವಸ್ತುಗಳಿಗೆ ಆಶ್ರಯವಾಗಿ ಗುಣ ಇದೆಯಾ ಅಂತ ಕೇಳಿ. ಅದಕ್ಕೆ ಏನಿದೆ ಪ್ರಮಾಣ? ಪ್ರಮಾಣ ಇಲ್ಲ. ಯಾಕೆ? ಈಗ ಗುಣಗಳು ಹೇಳೋದು ಇಂದ್ರಿಯಗಳು, ಬುದ್ಧಿ ಅದನ್ನು ಕಂಡಿಲ್ಲ. ಬುದ್ಧಿ ಅದನ್ನು ನಿಂಬೆಹಣ್ಣು ಅಂತ ಹೇಳುತ್ತೆ, ವಸ್ತುನ ಡಿಸೈಡ್ ಮಾಡುತ್ತೆ. ಹೆಂಗಿದೆ ನೋಡ್ರಿ, ಕಂಡಿದ್ದು ಬೇರೆ ಪ್ರಮಾಣ, ಅದಕ್ಕೆ ಹೆಸರು ಕೊಡೋದು ಬೇರೆ, ಕೊಡೋದು ಬುದ್ಧಿ. ಬುದ್ಧಿ ಕಂಡಿಲ್ಲ. ಈ ರಾಮಾಯಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನ ಇಟ್ಕೊಂಡು ಇಲ್ಲಿ ಇರೋ ಅನಾತ್ಮ ವಸ್ತುವನ್ನೇ ನೀವು ಡಿಸೈಡ್ ಮಾಡೋಕ್ಕಾಗದೆ ಇದ್ಮೇಲೆ ಆತ್ಮನೇ ಹೆಂಗಪ್ಪ ಡಿಸೈಡ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಇರೋದು ಆ ಬುದ್ಧಿಗೆ. ಹಿಂದೆ ಯಾವುದನ್ನು ಅವಾಗೇನು ಹೇಳುತ್ತದೋ, ಇಲ್ಲ ಸ್ವಾಮಿ ಗುಣದ ಹಂಗಲ್ಲ, ಹಿಂದೆ ನಾನು ನೋಡಿದ್ನಲ್ವ, ನಾವು ಗೋಪಾಲ್ ಹೇಳಿದ್ರಲ್ಲ, ನಾವೆಲ್ಲ ಮೊದಲು ಹಂಗೆ ಅಲ್ವ ಹೇಳಿದ್ದು. ಹಿಂದೆ ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ನಿಂಬೆಹಣ್ಣು ಅಂತ ಚಿತ್ರ ತೋರಿಸಿ, ಅದು ಚಿತ್ರದಲ್ಲಿರುತ್ತೆ. ಹಿಂದೆ ನಾನು ನೋಡಿದ್ದರಿಂದ ಅದನ್ನು ಈಗ ಮುಟ್ಟುತ್ತಿದ್ದೇನೆ ಎಂಬ ಅರಿವಾಗುವುದರಿಂದ ಗುಣಗಳಿಗಿಂತ ಬೇರೆಯಾದ ಗುಣ ಆಧಾರವಾದ ದ್ರವ್ಯವಿರಬೇಕೆಂಬ ನಿಶ್ಚಯವಾಗುವುದಿಲ್ಲವೇ ಅಂತ ಯಾರಾದರೂ ಕೇಳ್ಬೋದು. ಇದು ನಮ್ಗೆ ಅರ್ಥ ಆಗಲ್ಲ, ಯೋಚನೆ ಮಾಡಬೇಡಿ. ಅರ್ಥ ಆಗದಿದ್ದರೆ ಏನು ಚಿಂತೆ ಮಾಡಬೇಡಿ. ನಾನು ಅಲ್ಲಲ್ಲಿ ನಾನು ವಸ್ತು ಇದಕ್ಕೆ ಕಂಪೇರ್ ಮಾಡ್ತಾ ಬರ್ತೀನಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಮತ್ತು ಇದು ಅರ್ಥ ಆಗದೆ ಇದ್ದರೆ ಏನು ಚಿಂತೆ ಏನಿಲ್ಲ, ಏನೂ ಯೋಚನೆ ಮಾಡಬೇಡಿ. ಒಟ್ಟಿನಲ್ಲಿ ಸುಮ್ಮನೆ ಇದು ಹೆಂಗಿದ್ರು ಇದೆ, ಓದ್ಕೊಂಡು ಎಷ್ಟು ಅರ್ಥ ಆದರೆ ಅಷ್ಟು ಮಾಡ್ಕೊಂಡು ಹೋಗ್ಬಿಡೋಣ. ಆದರೆ ಈ ವಾದದಲ್ಲಿ ಅಷ್ಟು ಹುರುಳಿಲ್ಲ. ಯಾಕೆ ಗೊತ್ತಾ? ಇಲ್ಲಿ ಅನುಭವಾನುಸಾರವಾಗಿ ವಿಚಾರ ಮಾಡಿದ್ರೆ ಕಣ್ಣಿಗೆ ರೂಪ ಮಾತ್ರ ತಿಳಿಯುತ್ತೆ ಹೊರತು ನಿಂಬೆಹಣ್ಣು ತಿಳಿಯೋಲ್ಲ. ಕೈಗೆ ಗಟ್ಟಿ ಇದೆಯಾ ಸಣ್ಣಕ್ಕಿದೆಯಾ ಗೊತ್ತಾಗುತ್ತೆ ಹೊರತು ಅದು ನಿಂಬೆಹಣ್ಣು ಅಂತ ಅದು ಹೇಳೋಕ್ಕೆ ಬರಲ್ಲ. ಹೀಗೆ ಇವೆರಡರಿಂದ ಒಂದೇ ಅರ್ಥವನ್ನು ತಿಳಿಯುವುದೆಂಬ ಮಾತು ಮೊದಲೇ ಸರಿಯಾಗಿಲ್ಲ. ಬುದ್ಧಿ ಕಂಡಿಲ್ಲ, ಇಂದ್ರಿಯಗಳು ಅದಕ್ಕೆ ಹೇಳಕ್ಕೆ ಬರಲ್ಲ. ಇನ್ನು ಈ ಅನುಭವ ದ್ವಯ, ಈ ವಸ್ತು ಮತ್ತು ಅದರ ಗುಣದಿಂದ ಈ ವಸ್ತು ಇಂಥದ್ದು ಅಂತ ನೀವು ಡಿಸೈಡ್ ಮಾಡೋಕ್ಕೆ ಹೋಗ್ತಿರಲ್ಲ. ಯಾವ ಆಧಾರ ಇದೆ ಸ್ವಾಮಿ? ಅನುಭವದ ಆಧಾರ ಏನಿದೆ? ಇಲ್ಲ. ಆಧಾರದ ದ್ರವ್ಯವು ಸಿದ್ಧವಾಗುವುದೆಂದೇ ಬರೋದಿಲ್ಲ. ಇಲ್ಲಿ ಇನ್ನೊಂದೇನು ಗೊತ್ತಾ? ಆತ್ಮನ್ ಬಿಟ್ಟು ಮಿಕ್ಕಿರೋ ವಸ್ತುಗಳು ಯಾವುದೂ ಇಲ್ಲ. ಇಲ್ಲದೇ ಇರೋ ವಸ್ತುನ ಏನು ಡಿಸೈಡ್ ಮಾಡ್ತೀರಾ? ಹಗ್ಗ ಬಿಟ್ಟರೆ ಹಾವಿಲ್ಲ. ಈಗೇನಾಯ್ತು ಗೊತ್ತಾ? ರಘುನಂದನ್ ಅವರು ಅದಕ್ಕೆ ನಿಮಗೆ ಇದನ್ನು ಮಾಡಿಸಿದ್ದು ಯಾವುದದು, ಈ ಅಧ್ಯಾಸ ಭಾಷ್ಯ ಅಂತ. ಈಗಿನ ವೇದಾಂತಿಗಳು ಏನು ಮಾಡಿದ್ರು ಗೊತ್ತಾ? ಇದು ಬಿಟ್ಬಿಡಿ, ನಮಗೆ ಪ್ರಪಂಚದಲ್ಲಿ ಕಾಣಿಸ್ತಾ ಇರೋ ವಸ್ತುಗಳು, ನಾವು ಉಪಯೋಗಿಸ್ತಾ ಇರೋ ವಸ್ತು, ಹಗ್ಗದಲ್ಲಿ ಹಾವಿಲ್ಲ. ಆ ಹಾವಿಗೆ ನಾಮಕರಣ ಮಾಡ್ತಾರೆ ಸ್ವಾಮಿ, ಹುಟ್ಟಿಸ್ತಾರೆ ಸ್ವಾಮಿ. ನೀವು ನೋಡಬೇಕದು. ಇದೇ ಅರ್ಥ ಆಗಲಿಲ್ಲ ಅಂದರೆ ಅದೇನು ಅರ್ಥ? ಫಸ್ಟ್ ಆಫ್ ಆಲ್ ಅಲ್ಲಿ ಹಾವಿಲ್ಲ. ಅದಕ್ಕೆ ತಲೆ ತಿಂತಾರೆ ತರ್ಕ ಗೀರ್ಕ ತಗೊಂಬಂದು, ಸ್ವಾಮಿ ಅಲ್ಲಿ ಹಾವಿಲ್ದಿದ್ರೆ ನೀನು ಯಾಕೆ ಹೆದರ್ಕೋಬೇಕಾಗಿತ್ತು? ಸ್ವಾಮಿಗಳು ಹೇಳಿದ್ರಲ್ವ, ಸರಿಯಾಗಿ ಚಿಂತನೆ ಮಾಡಿದ. ಹಾವು ಇಲ್ಲದೆ ಇದ್ಮೇಲೆ ಯಾಕೆ ಹೆದರ್ಕೊಂಡೆ? ಅದಕ್ಕೋಸ್ಕರ ಅಲ್ಲಿ ಹಾವು ಇದೆ, ಹುಟ್ಟಿಸ್ತಾರೆ ಇವರು ಹುಟ್ಟಿಸ್ತಾರೆ. ಆ ಹುಟ್ಟಿಸಿ 1 ಗಂಟೆ 2 ಗಂಟೆ ತಲೆ ತಿಂತಾರೆ. ನಮ್ಮ ಕುಲಕರ್ಣಿ ಸ್ವಾಮಿಗಳು ಅದನ್ನೇ ಹಾಸ್ಯವಾಗಿ ಹೇಳಿದ್ದು. ಅವ್ರಿಗೆ ಆ ಗುರುಗಳು ಸ್ವಲ್ಪ ಕ್ಲೋಸ್ ಆಗಿರ್ತಾ ಇದ್ರಂತೆ, ಚೆನ್ನಾಗಿ ಮಾತಾಡ್ತಾ ಇದ್ದರು. ಸ್ವಾಮಿ ಕಷ್ಟಪಟ್ಟಿದ್ದೀರಾ ಅಂದರೆ ಮತ್ತು ಏನು ಮಾಡಬೇಕು ಅಂದರೆ ಗುಗ್ರಿ ಕಾಳು ಹಂಚಿಬಿಡಿ ಅಂದ್ರಂತೆ. ಬರ್ತ್ಡೇ ಕೇಕ್ ಕಟ್ ಮಾಡಿ ಅಂದ್ರಂತೆ. ಏಯ್ ಕುಲಕರ್ಣಿ ಸುಮ್ಮನಿರ ಅಂತ ಇದ್ರಂತವರು. ಎಷ್ಟು ಹಾಸ್ಯವಾಗಿದೆ ನೋಡಿ. ಇವರು ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗ್ತಾರೆ. ಆತ್ಮ ಇರೋದನ್ನು ಬಿಟ್ಟರು ನಿಜವಾಗಿ ಇರಬೇಕಾಗಿರೋದು. ಇಲ್ಲದೆ ಇರೋ ಹಾವಿಗೆ ಇಷ್ಟು ಸರ್ಕಸ್ ಮಾಡಬೇಕಾದ್ರೆ ಇನ್ನು ಪ್ರಪಂಚದಲ್ಲಿರೋ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಅವುಗಳಿಗೆ ಈ ಸರ್ಕಸ್ ಏನು ಕಡಿಮೆ ಏನಿಲ್ಲ. ನೋಡಿ, ಸರ್ಕಸ್ ಏನಾದರೂ ಅರ್ಥ ಆಗುತ್ತಾ ನೋಡ್ರಿ. ಹಾಗೆ ಇದು ಒಳ್ಳೆ ಪೀಕ್ಲಾಟ ಹೆಂಗಿದೆ ನೋಡ್ರಿ. ಇನ್ನು ಈ ಅನುಭವಕ್ಕೆ ಆಧಾರ ಏನಿಲ್ಲ. ಈಗ ಇನ್ನು ಈ ಅನುಭವದ ಆಧಾರದ ದ್ರವ್ಯವು ಸಿದ್ಧವಾಗದು ಎಲ್ಲಿಂದ ಬಂತು? ಇನ್ನೊಂದು ವಿಚಾರ, ಶಬ್ದ ಸ್ಪರ್ಶ ರೂಪ ರಸಗಂಧ ಮುಂತಾದ ಗುಣಗಳೆಲ್ಲವೂ ಇಂದ್ರಿಯ ಗೋಚರವಾಗಿರುತ್ತೆ. ಕರೆಕ್ಟ್ ತಾನೆ? ಈ ನಿಂಬೆಹಣ್ಣಿಗೆ 5 ಗುಣಗಳಿದೆ. ಯಾವುದಕ್ಕೆ ಗೊತ್ತಾಗಿದ್ದು? ಪ್ರಮಾಣ ಏನದು? ಆ ಗುಣಗಳಿದೆ ಅನ್ನೋದಕ್ಕೆ ಇಂದ್ರಿಯಗಳು. ಈಗ ಇಂದ್ರಿಯಗಳು ನಿಂಬೆಹಣ್ಣು ಕಂಡಿದೆಯಾ? ಕಂಡಿಲ್ಲ.
ಅಷ್ಟಷ್ಟು ಗೊತ್ತಾಗಿದೆ. ಆದ್ದರಿಂದ ಮನಸ್ಸು ಕಲ್ಪನೆ ಮಾಡ್ಕೊಳ್ತೀನಿ ನಿಂಬೆಹಣ್ಣು ಅಂತ, ಅದು ಬಂದಿರೋದು ಕಷ್ಟ. ಶಬ್ದ ಇವು ಇಂದ್ರಿಯ ಗೋಚರವಾಗಿರುತ್ತವೆ. ಇವುಗಳಿಗಿಂತ ಬೇರೆ ಯಾವಾಗಿ ದ್ರವ್ಯೆಂಬ ಪದಾರ್ಥವಿದ್ದರೆ ಅದಕ್ಕೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದು ಇಲ್ಲವೆಂದಾಗುತ್ತೆ. ಇದು ಅಷ್ಟೇ, ನಮ್ಮ ತಲೆ ಗಿರ್ರನ್ನು ತಿರ್ಗೋಕ್ಕಾಗತ್ತೆ. ಈಗ ಇವರೇನು ಹೇಳ್ತಾರೆ, ಆ ಗುಣಗಳೇ ಇಲ್ಲ ಅಂತ ಇಟ್ಕೊಳ್ಳಿ, ವಸ್ತು ಇರಲ್ವಾ ಅಂತ, ಹಿಂಗೆಲ್ಲ ಏನೇನೋ ಕೇಳ್ತಾರೆ. ನಮ್ಮದು ತಗೊಳ್ಳಿ ಹೋಗಲಿ. ಈಗ ನಮ್ಮನ್ನು ನಮ್ಮ ನಿಜವಾದ ಸ್ವರೂಪನ ಗುರ್ಸಕ್ಕೆ ಹೋಗ್ತೀವಿ, ಗುಣಗಳಿಂದ ಗುರ್ಸಲ್ಲ. ಈಗ ಒಬ್ಬ ಒಳ್ಳೆಯವನಿರ್ತಾನೆ, ಕೆಟ್ಟವನಾಗ್ಬಿಡ್ಬೋದು. ಇನ್ನೊಬ್ಬ ಒಳ್ಳೆಯವನಿರ್ತಾನೆ, ಅವನು ಪಾಪ ಏನೋ ದುರದೃಷ್ಟಿಯಿಂದ ಅವನ್ನ ಸಿಕ್ಕಾಕ್ಸ್ಬಿಟ್ಟು ಜೈಲಿಗೆ ಹಾಕಿ ಚೆನ್ನಾಗಿ ಓಡಿಸಿ ಅವನು ನಿಜವಾಗ್ಲೂ ರೌಡಿ ಆಗಿಬಿಡ್ತಾನೆ. ಇದು ಹಿಂಗೆ ಹೆಚ್ಚು ಕಡಿಮೆ ಆಗೋದ್ರಿಂದ ನೀವು ಅವನ ನಿಜವಾದ ಸ್ವರೂಪವನ್ನು ಗುರ್ಸಕ್ಕೆ ಬರೋಲ್ಲ ಅಂತ ಗುಣಗಳಿಗಷ್ಟು ಇಂಪಾರ್ಟೆನ್ಸ್ ಕೊಡಬೇಡ್ರಿ. ಮತ್ತು ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ ಆತ್ಮ ಅಥವಾ ನನ್ನ ನಿಜವಾದ ಸ್ವರೂಪವನ್ನು? ಸಿಂಪಲ್, ಇಲ್ದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು, ಮುಗಿದೋಯ್ತು. ಈ ಸ್ಯಾಂಪಲ್ ಹಾಕಿ ನೇರಾದ ಅನುಭವದಿಂದ ನೋಡಿ, ಮುಗಿದೋಯ್ತು. ಅದನ್ನು ಹಿಡ್ಕೊಂಡ್ಲಿಲ್ಲ ಇವರು ಬುದ್ಧಿ ಸರ್ಕಸ್ ಮಾಡೋಕ್ಕೆ ಶುರು ಮಾಡಿದ್ರು, ಇಂಟೆಲೆಕ್ಚುಯಲ್ ಜಗ್ಲರಿ. ಅದಕ್ಕೆ ಇವರಿಗೆ ಅವುಗಳು ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ನಮಗೇನು ಅರ್ಥ ಆಗುತ್ತೆ ಅಂದರೆ, ನಿಜವಾಗ್ಲೂ ವಸ್ತು ಇಲ್ಲ, ಇಲ್ಲದೇ ಇರೋದನ್ನು ಬುದ್ಧಿನ ಕೇಳಿದ್ರೆ ಹೇಳುತ್ತೆ. ಇಲ್ಲದೇ ಇರೋ ವಸ್ತು ಹೆಂಗೆ ಹೇಳುತ್ತೆ ಹೇಳ್ರಿ? ಈಗ ನಾನು ನಿಮ್ಮನ್ನು ಕೇಳ್ತೀನಿ, ಮೊಲದ ಕೊಂಬು ಹೇಳ್ರಿ ನೋಡಿದ್ದೀರಾ ಯಾರಾದರೂ? ಹೆಸರಿದೆಯೋ ಇಲ್ವೋ? ಅಷ್ಟೇ. ಎಲ್ಲಿದೆ ಪ್ರಪಂಚದಲ್ಲಂಥದ್ದು? ಬಂಜೆಯ ಮಗ. ನಾನು ಹೇಳ್ತೀನಿ ಹೆಸರು, ಹುಡುಕ್ರಿ ನೋಡೋಣ ನೀವು. ಇಲ್ಲ. ಹಾಗೆ ಈ ವಸ್ತುಗಳು ಸತ್ಯವಾಗಿಲ್ಲ. ಹೇಗೆ ಹೇಳ್ತೀರಾ? ನಿದ್ದೆಗೆ ಬರೋಲ್ಲ, ಮುಗಿದೋಯ್ತು ಕತೆ. ಹಂಗಿದೆ. ಆದ್ದರಿಂದ ಅದಕ್ಕೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದು ಇಲ್ಲವೆಂದಾಗುತ್ತದೆ. ಹಾಗಾದರೆ ಅದನ್ನು ನಾವು ಅರಿಯೋದು ಹೇಗೆ? ಶಬ್ದ ಸ್ಪರ್ಶ ರೂಪ ರಸಗಂಧ ಏನು ಇಲ್ಲಪ್ಪ, ಅರಿಯೋದು ಹೆಂಗೆ? ಮತ್ತೆ ಪ್ರಶ್ನೆ. ಗುಣ ಇದೆ ಅಂತಂದ್ರೂ ಇಂದ್ರಿಯಗಳ ಗುಣ ಕಂಡುಹಿಡಿಯುತ್ತೆ, ಅದಕ್ಕೆ ನಿಂಬೆಹಣ್ಣು ಅಂತ ಹೇಳಕ್ಕೆ ಬರಲ್ಲ. ಗುಣ ಇಲ್ಲದೇ ಇದ್ದರೂ ನಿಂಬೆಹಣ್ಣು ಅಂತ ಹೇಳಕ್ಕೆ ಬರಲ್ಲ. ಈಗ ನಿಮ್ಮ ವಸ್ತು ಗುಣಗಳ ಮೇಲೆ ಡಿಪೆಂಡ್ ಆಗಿದೆಯಾ, ಗುಣ ವಸ್ತು ಮೇಲೆ ಡಿಪೆಂಡ್ ಆಗಿದೆಯಾ? ಇದು ದೊಡ್ಡ ರಾಮಾಯಣ. ಮತ್ತೆ ಪ್ರಶ್ನೆನೇ, ನಿಮ್ಮ ಬುದ್ಧಿ ಉತ್ತರ ಕೊಡೋದಿಲ್ಲ. ನಾವೇನು ಹೇಳ್ತೀವಿ ಗೊತ್ತಾ? ಇಲ್ಲದೇ ಇರೋ ವಸ್ತು, ನೀವೇನು ಸರ್ಕಸ್ ಮಾಡಿದ್ರೋ ಆ ವಸ್ತು ಇಲ್ಲ. ನಾವು ಇಷ್ಟು ಕಷ್ಟಪಡೋಲ್ಲ, ಅನುಭವ ತಗೊತೀವಿ. ನಿದ್ದೆಗೆ ಬರೋಲ್ಲ ಸ್ವಾಮಿ, ಬಿಸಾಕ್ಬಿಡಿ, ಅನಾತ್ಮ ಅಷ್ಟೇ. ನೋಡಿ, ಯಾವುದು ಇಲ್ಲವೆಂದಾಗುತ್ತದೋ ಹಾಗಾದರೆ ಅದನ್ನು ನಾವು ಅರಿಯೋದು ಹೇಗೆ? ಆ ವಸ್ತುನೇ ಇಲ್ಲ ಅಂತ ಇಟ್ಕೊಳ್ಳಿ, ಅದನ್ನೇ ಅಭಾವ ಅಂತಂದ್ರೆ ಅಂತ ಇಟ್ಕೊಳ್ಳಿ. ನಾವು ಅರಿಯೋದು ಹೆಂಗೆ ಅದನ್ನು? ಮತ್ತು ನಿಂಬೆಹಣ್ಣು ಅಂತ ಹೆಂಗೆ ಹೇಳಿದ್ರಿ? ಅದು ಇಂದ್ರಿಯಕ್ಕೆ ಗೋಚರ ಆಗೋದಿಲ್ಲ. ನಿಂಬೆಹಣ್ಣು ಇಂದ್ರಿಯ ಗೋಚರವಾಗುತ್ತಾ? ಆಗೋದಿಲ್ಲ. ಅದು ಬರೀ ಅಷ್ಟಷ್ಟೇ ನೋಡೋದು. ಇಂದ್ರಿಯಕ್ಕೆ ಗೋಚರವಾಗುವ ಶಬ್ದಾದಿಗಳಿಗೆ ಆಧಾರವಾಗುವ ಒಂದು ಪದಾರ್ಥ ಇರಬೇಕೆಂಬುದು ಊಹಿಸುವುದಕ್ಕೆ ನಮಗೆ ಅನುಭವದ ಆಧಾರ ಇಲ್ಲ. ಕಣ್ಣೇನೋ ನೋಡ್ತು, ಬಣ್ಣ ಆಕಾರ ಹೇಳ್ತು, ಅದರಿಂದ ನಿಂಬೆಹಣ್ಣು ಡಿಸೈಡ್ ಮಾಡ್ತೀರಾ? ಮಾಡಕ್ಕೆ ಬರಲ್ಲ. ಆವಾಗ ಇದು ಹೇಳುತ್ತೆ ಕಿವಿ, ಇದು ಮೂಗು ಹೇಳುತ್ತೆ, ಏಯ್ ಅದೆಲ್ಲ ಕೊಣೋ ಗುಣ, ನಾನು ನೋಡಿರೋ ಗುಣ ಸತ್ಯ ಅನ್ನುತ್ತೆ. ಇವಾಗ ಅವು ಕಿತ್ತಾಡುತ್ತೆ, ತೊಗೊಂಬರ್ತೀವಿ, ಏನು ಮಾಡ್ತೀರ? ಅದು ಹೇಳುತ್ತೆ ಅಡ್ಲ ಅಂತ. ಯಾಕೆಂದರೆ ಅದಕ್ಕೆ ಕಣ್ಣಿಗೆ ಕಾಣಿಸೋದು ಅದಕ್ಕೆ ಕಾಣಿಸೋಲ್ಲ, ಮೂಗಿಗೆ ಕಾಣಿಸೋದು ಕಣ್ಣಿಗೆ ಕಾಣಿಸೋದಿಲ್ಲ. ಅಷ್ಟು ಲಿಮಿಟೇಷನ್ ಇದೆ. ಇದು ಹೋಗಲಿ ಅಂತಂದರೆ, ದ್ರವ್ಯಕ್ಕೆ ಸ್ವತಃ ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದೊಂದು ಇಲ್ಲದಿದ್ದರೋದು ತಾನೇ ಹೇಗೋ ಇದೆ ಎಂದು ಒಪ್ಪಿಕೊಂಡ್ರು ಅದು ಶಬ್ದವೇ ಮುಂತಾದ ಗುಣಗಳಿಗೆ ಆಧಾರವಾಗಿದೆ ಎಂಬ ಮಾತಿಗೆ ಅರ್ಥನೇ ಇರೋದಿಲ್ಲ. ಹೋಗಲಿ ಸ್ವಾಮಿ, ನಿಮ್ಮ ವಸ್ತುಗೆ ಸ್ವತಃ ಯಾವ ಗುಣನೂ ಇಲ್ಲ ಅಂತ ಇಟ್ಕೊಳ್ರಿ. ಇಲ್ಲ ಅಂತಂದಮೇಲೆ ಮತ್ತೆ ನಿಮಗೆ ವಸ್ತು ಹೆಂಗೆ ಡಿಸೈಡ್ ಆಗುತ್ತೆ? ಇಲ್ಲ, ಅಲ್ಲಿ ವಸ್ತುನೇ ಇಲ್ಲ. ಅದಕ್ಕೇನಾದರೂ ಒಂದು ಆಧಾರ ಇರಬೇಕು. ವಸ್ತುಗೆ ಗುಣಗಳ ಆಧಾರನೋ ಗುಣಗಳಿಗೆ ವಸ್ತು ಆಧಾರನೋ ಅಂತ ಕೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ನಮ್ಗೆ ಅರ್ಥ ಆಗುತ್ತೆ. ಈಗ ನಿಮ್ಮ ಮನೆ ರೂಫ್ ಇದೆ, ಕಂಬ ಇದೆ, ಆಧಾರ. ಕಂಬ ಇರೋದರಿಂದ ಮೇಲ್ಗಡೆ ರೂಫ್ ಇದೆ, ನಿಮ್ಮ ಮನೆ ಇದೆ. ಅದೇ ರೀತಿ ನೆಲ ಇದೆ, ಪ್ರಾಣಿಗಳು ಓಡಾಡುತ್ತೆ, ಆಧಾರ ಇದೆ. ಹಾಗೆ ಯಾವುದಕ್ಕೆ ಯಾವುದು ಆಧಾರ ಸ್ವಾಮಿ? ನಿಮ್ಮ ವಸ್ತುಗೆ ಗುಣ ಆಧಾರವೋ ಗುಣಕ್ಕೆ ವಸ್ತು ಆಧಾರವೋ? ಹಿಂಗೆ ತೊಗೊಂಬರ್ತಾರೆ. ನಮ್ಮಲ್ಲಿ ಪ್ರಾಬ್ಲಮ್ ಬರೋಲ್ಲ. ಯಾಕೆ? ಆತ್ಮವಸ್ತು ಗುಣನೇ ಇಲ್ಲ, ಗುಣಾತೀತ. ಅವನಿಗೆ ಅವಯವಗಳಿಲ್ಲ, ಅಂಗಾಂಗಗಳಿಲ್ಲ. ನೋಡಿ, ಕಿತ್ಕೊಂಡು ಹೊರಟಾಯ್ತು ಒಂದೇ ಸಾರಿ. ನೀವು ಪ್ರಪಂಚದಲ್ಲಿರೋ ವಸ್ತು ನಮಗೂ ಇದೆ. ಈಗ ನನಗೆ ತೊಗೊಂಡ್ರೆ
ಅಂಗಾಂಗಗಳಿಲ್ವಾ? ಎಷ್ಟಿದೆ ನೋಡ್ರಿ, 19 ಅಂಗಾಂಗಗಳು. ಇವು ಅಂಗಾಂಗಗಳಾಯ್ತು, ಇವು ಬದಲಾವಣೆ ಆಗ್ತಾ ಇದೆಯಲ್ವ, ಮುಂದಕ್ಕೆ ಬರ್ತಾರೆ, ಕರ್ಮದ್ರಲ್ಲ ಬದಲಾವಣೆ ಎಲ್ಲ ತೊಗೊಂಬರ್ತಾರೆ. ಆದ್ದರಿಂದ ಅದು ಗುಣಗಳನ್ನು ಹೊತ್ತುಕೊಂಡು ಅದಕ್ಕೆ ಆಧಾರವಾಗಿದೆ ಎಂಬಂತೆ ಕಲ್ಪಿಸುವುದಕ್ಕೆ ಬರುವ ಹಾಗೇ ಇಲ್ಲ. ಅಷ್ಟದರ ಕತೆ. ಏಕೆಂದರೆ ದ್ರವ್ಯಕ್ಕೆ ಸ್ವತಃ ಸ್ಥಳ, ದಿಕ್ಕು, ಶಕ್ತಿ ಮುಂತಾದವುಗಳು ಯಾವುವು ಇರೋದಿಲ್ಲ. ನೀವು ವಸ್ತು, ದ್ರವ್ಯ ಅಂದರೆ ಇಲ್ಲಿ ವಸ್ತು, ವಸ್ತು ಅಂತ ಹೇಳ್ತೀರಲ್ಲಪ್ಪ, ಬೇಡ ನಂದೇ ತಗೊಳ್ಳಿ, ನಾನಿದ್ದೀನಿ. ಎಲ್ಲಿ ಹೇಳಬೇಕು ನೀವು? ಎಲ್ಲಿದ್ದೀರಾ? ಅಮೇರಿಕ. ಯಾವಾಗ? ಫೆಬ್ರವರಿ, ಈ ತಿಂಗಳು ಟೈಮೆಲ್ಲ ಹೇಳ್ತೀನಿ ಅಂತ ಇಟ್ಕೊಳ್ರಿ. ನಿಮ್ಮ ದೇಶಕಾಲ ಸತ್ಯವಾಗಿದೆಯಾ? ಇಲ್ಲ. ಇದನ್ನು ಹೆಂಗೆ ಹೇಳ್ತೀವಿ? ಇದು ಸತ್ಯವಾಗಿ ಇದ್ದಿದ್ರೆ ನಿದ್ದೆ ಬರಬೇಕು, ಕನಸಿಗೆ ಬರಬೇಕು. ಯಾಕೆ ಬರಲಿಲ್ಲ? ಕನಸಿನಲ್ಲಿ ಇದೇ ಥರ ಕಾಣ್ತು, ಅಲ್ಲೂ ದೇಶಕಾಲ ಇತ್ತು, ಎಲ್ಲ ಗುಣಗಳು ಇತ್ತು. ಎಚ್ಚರಕ್ಕೆ ಬಂದರೆ ತೋರಿಸ್ರಿ. ಇವಾಗ ಅದನ್ನು ತೋರ್ಸಕ್ಕೆ ಬರಲ್ಲ. ಯಾಕೆ? ಆ ವಸ್ತು ನಿಜವಾಗ್ಲೂ ಇಲ್ಲ. ಹಿಂಗೆ. ಆದ್ದರಿಂದ ಇವೆಲ್ಲ ಗುಣಗಳ ಮೂಲಕ ಅದಕ್ಕೆ ಬರತಕ್ಕವುಗಳಾಗಿರುತ್ತವೆ. ಈ ಕಲ್ಪನೆಯನ್ನು ಬಿಟ್ಟರೆ, ಕಲ್ಪನೆ ಮತ್ತೆ ಇದು ಗುಣದಿಂದ ನೀವು ವಸ್ತು ನಿರ್ಣಯ ಮಾಡ್ತೀರಾ ಅಂದರೆ ಎಗೇನ್ ಇಟ್ ಇಸ್ ಎ ಕಲ್ಪನೆ. ಕಲ್ಪನೆ ಅಂದರೆ ಏನು? ಕಲ್ಪನೆ ಅಂತಂದರೆ ವಿಕಲ್ಪ. ವಿಕಲ್ಪ ಅಂತಂದರೆ ಏನು? ಇಲ್ಲದ್ದು. ಹಗ್ಗದಲ್ಲಿ ಹಾವು ವಿಕಲ್ಪ. ಹಾಗೆ ಈ ಕಪ್ಪೆ ಚಿಪ್ನಲ್ಲಿ ಬೆಳ್ಳಿ ವಿಕಲ್ಪ. ಆತ್ಮನಲ್ಲಿ ಈ ಪ್ರಪಂಚ ಅವಸ್ಥೆಗಳು ವಿಕಲ್ಪಗಳು. ಇನ್ನು ಅವಸ್ಥೆ ಒಳಗಡೆ ಇರೋದು ವಿಕಲ್ಪ. ಎಲ್ಲ ವಿಕಲ್ಪವೇ. ಮತ್ತೇನಾಗಾದ್ರೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಇಷ್ಟೇ, ನಮ್ಮದು ಈಸಿ. ಹೆಂಗಿದೆ ನೋಡ್ರಿ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇಂದ್ರಿಯಗಳು ಹೊರಗಡೆ ಇದೆ, ವಸ್ತುಗಳು ಅದಕ್ಕಿಂತ ಹೊರಗಡೆ ಇದೆ, ಮನಸ್ಸು ಮಧ್ಯದಲ್ಲಿದೆ, ಅದಕ್ಕಿಂತ ಹಿಂತಡಿಕೆಯಾಗಿ ಆತ್ಮನಿದ್ದಾನೆ. ಈ ಮನಸ್ಸು ಹೊರಗಡೆ ವಸ್ತುಗಳನ್ನ ಕಂಡಿಲ್ಲ, ಒಳಗಡೆ ಇರೋ ಆತ್ಮನ ಕಾಣೋಕ್ಕೆ ಬರೋಲ್ಲ. ಇನ್ನು ಆತ್ಮನ ಹೆಂಗಪ್ಪ ಡಿಸೈಡ್ ಮಾಡ್ತೀರಾ? ಹೊರಗಡೆ ಇರೋ ವಸ್ತುಗಳನ್ನೇ ನೋಡಿ ಇದನ್ನು ಡಿಸೈಡ್ ಮಾಡೋಕ್ಕೆ ಬರದೇ ಇದ್ದರೆ ಯಾತ್ರಿಂದ ಮಾಡ್ತೀರಾ? ಗುಣದಿಂದ ಮಾಡ್ತೀರಾ? ಈ ಗುಣಕ್ಕೆ ಈ ದೊಡ್ಡ ರಾಮಾಯಣ. ಇಷ್ಟು. ಇವಾಗ ಗುಣ ಆಯಿತಾ? ಗುಣ ಪಕ್ಕಕ್ಕೆ ಎತ್ತಿಡಿ. ವಸ್ತು, ಗುಣ ಮತ್ತು ಕರ್ಮ. ಕರ್ಮ ತಗೋಬೇಕು. ಗುಣ ಆಯಿತು, ಅವನು ಒಳ್ಳೆಯವನೋ ಕೆಟ್ಟವನೋ. ಈಗ ಅವನ ಕರ್ಮ ಅಂದರೆ ಏನು? ಇನ್ನು ಕರ್ಮಗಳು ದ್ರವ್ಯವೆಂದು ಇಟ್ಟುಕೊಂಡ್ರೆ, ಅಂದರೆ ಈ ವಸ್ತು ಡಿಸೈಡ್ ಮಾಡಬೇಕಾದ್ರೆ ಕರ್ಮಗಳನ್ನ ಇಟ್ಕೋಬೇಕಪ್ಪ. ಹೇಗೆ? ಗುಣ ಕಿತ್ಕೊಂಡೋಯ್ತು. ಇವಾಗ ಕರ್ಮ ಅಂದರೆ ಏನು? ಸ್ವಾಮಿ ಇವನು ಡಾಕ್ಟರ್ ಕೆಲಸ ಮಾಡ್ತಾನೆ ನೋಡಿ, ಸ್ಟೆಥೋಸ್ಕೋಪ್ ಇಟ್ಕೊಂಡ್ರೆ ಇವನು ಡಾಕ್ಟ್ರು. ಆ ಸೌಟಿಗೆ ಯೂಟಿ ಇಟ್ಕೊಂಡ್ಬಂದರೆ ಅವನು ಅಡುಗೆಯವನು. ಹಿಂಗೆ ಏನೋ ಒಂದು ಮಾಡ್ತೀವಲ್ಲ, ಹಾಗೆ. ಆದ್ದರಿಂದ ಅವನ ಕರ್ಮದಿಂದ ನಾವು ಡಿಸೈಡ್ ಮಾಡ್ಬೋದು ಅಂತ ಹಿಂಗೆ ತಗೊತಾರೆ. ಇಲ್ಲಿ ಕರ್ಮಗಳುಳ್ಳದ್ದು ದ್ರವ್ಯವೆಂದು ಇಟ್ಟುಕೊಂಡ್ರು ಏನು ಹೇಳ್ತಾರೆ ಗೊತ್ತಾ? ನೀವು ವಸ್ತು ಡಿಸೈಡ್ ಮಾಡಬೇಕು ಅಂದರೆ ಅದು ಕರ್ಮದಿಂದ ಡಿಸೈಡ್ ಮಾಡಬೇಕು. ಗುಣ ಹೋಯ್ತು, ಗುಣ ಹೇಳಕ್ಕೆ ಬರಲ್ಲ. ಕರ್ಮ ಇಟ್ಕೊಳ್ರಿ. ಕರ್ಮ ಇಟ್ಕೊಂಡ್ರೆ ಏನು? ಅದನ್ನು ತೊಗೊತಾ ಇವ ಕರ್ಮ ಅಂದರೆ ಏನಪ್ಪ? ಕರ್ಮ ಅಂತಂದರೆ ಏನು? ಅಲ್ಲಿ ಮಾರ್ಪಾಡು. ಕರ್ಮ ಅಂದರೆ ಏನು? ಪರಿಣಾಮ ಆಗೋದು. ಪರಿಣಾಮ ಅಂದರೆ ಏನು? ಮಾರ್ಪಾಡು, ವಿಕಾರ ಅಥವಾ ಪರಿಸ್ಪಂದ, ಚಲನೆ ಅಂತ ಆಗತ್ತೆ. ಫಸ್ಟ್ ನಮ್ದು ಹೇಳಿಬಿಡ್ತೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಕರ್ಮದಿಂದ ನನ್ನ ನಿಜವಾದ ಸ್ವರೂಪವನ್ನು ಗುರ್ತಿಡಿಯೋದು ಆಗೋದಿಲ್ಲ. ಹಂಗೆ ಇಟ್ಕೋಣ. ಅವ್ರ ವಸ್ತು ಅಂತಂದ್ರೆ ನನ್ನ ಶರೀರ, ನಾನು ಅಂತ ಇಟ್ಕೋಣ. ಈಗ ನನ್ನ ಕರ್ಮ, ನಾನು ಡಾಕ್ಟ್ರ್ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ರಿ. ಗುಣ ಈಗ ಕಿತ್ಕೊಂಡೋಯ್ತು. ಅವನು ಒಳ್ಳೆಯವನು ಅಂದ್ಕೊಂಡ್ರೆ ಅವನು ಕೆಟ್ಟವನು ಒಳ್ಳೆಯವನಾಗ್ಬಿಟ್ಟ. ಗುಣದಿಂದ ನೀವು ಡಿಸೈಡ್ ಮಾಡೋಕ್ಕೆ ಬರಲ್ಲ. ಇನ್ನು ಕರ್ಮ ಇಟ್ಕೊಂಡ್ರಿ. ಡಾಕ್ಟ್ರ್ ನಾನು ಯಾವಾಗಲೂ ಡಾಕ್ಟ್ರ್ ಕೆಲಸ ಮಾಡ್ತಾ ಇರ್ತೀನ? ಈಗ ನಾನು ಡಾಕ್ಟ್ರ್ ಕೆಲಸನೇ ಮಾಡ್ತಾಯಿಲ್ಲ. ನಾನು ಡಾಕ್ಟ್ರ್ ಈ ಕೆಲಸ ಮಾಡ್ತಾ ಇದ್ರೆ ನನ್ನ ಕರ್ತವ್ಯನೇ ಇಲ್ಲ. ಹಾಗಾದ್ರೆ ನಾನು ಮನುಷ್ಯನೇ ಇಲ್ವಾ? ಹೀಗೆ ಯಾವಾಗಲೂ ಕೆಲಸ ಮಾಡೋಕ್ಕಾಗತ್ತಾ? ಆತ್ಮನೇನಾಗಿರ್ತಾನೆ? ನಿಷ್ಕ್ರಿಯ. ನಾವನಲ್ಲಿ ಕೆಲಸನೇ ಇಲ್ಲ. ನಾವಿಲ್ಲೇನು ಕೆಲಸ ಮಾಡಿದ್ರೂ ಕೂಡ ತಾತ್ಕಾಲಿಕ. ನಿದ್ದೆಲ್ಲಿ ಏನು ಕೆಲಸ ಮಾಡ್ತೀರಾ? ಮುಗಿದೋಯ್ತು. ಇದನ್ನು ಹಿಡ್ಕೊಂಡು ಆತ್ಮನ ಡಿಸೈಡ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇರೋದು. ಈಗ ಕರ್ಮದ ವಿಚಾರ ನಾನು ಇಲ್ಲಿ ಓದ್ತೀನಿ, ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ.
ಇಲ್ಲಿ ವಸ್ತುಗಳಿಗೆ ಹೇಳ್ತಾರೆ, ನಮ್ದಕ್ಕೆ ಹೇಳಿಲ್ಲ. ಫಸ್ಟ್ ನಾನು ಅದಕ್ಕೆ ನಮ್ದಕ್ಕೆ ಹೇಳಿಬಿಟ್ರೆ ನಿಮಗೆ ಇವು ಸ್ವಲ್ಪ ಆದರೂ ಅರ್ಥ ಆಗುತ್ತೆ, ಇಲ್ಲದಿದ್ರೆ ಅರ್ಥನೇ ಆಗೋದಿಲ್ಲ ಇದು. ಇನ್ನು ಕರ್ಮಗಳು ಗುಣ ಆಯಿತು ಬಿಟ್ಬಿಡಿ, ಕರ್ಮಗಳಿಗೂ ಆ ವಸ್ತು ಇದೆ ಅನ್ನೋದಕ್ಕೆ ಹೇಗೆ ಲಿಂಕ್ ತೊಗೊಂಡ್ಬರ್ತಾರೆ. ಕರ್ಮ ಅಂದರೆ ಏನು? ಮಾರ್ಪಾಡು ಅಥವಾ ಚಲನೆ, ಬದಲಾವಣೆ ಆಗಬೇಕು. ಅವಯವಗಳಲ್ಲಾಗುವ ಮಾರ್ಪಾಡಿಗೆ ಪರಿಣಾಮ ಅಂತ ಹೆಸರು. ಅವಯವ ಅಂತಂದರೆ ಆರ್ಗನ್ಸ್, ನನ್ನ ಶರೀರ 19 ಮುಖಗಳಿದೆಯಲ್ಲ ಅದು ಅವಯವ. ಅವಯವಿ ಅಂತಂದರೆ ಏನು? ಅವಯವಿ ಅಂತಂದರೆ ನಾನು, ನಿಜವಾದ ನಾನು ಅಥವಾ ಡೂಪ್ಲಿಕೇಟ್ ನಾನೇ ಇಟ್ಕೊಳ್ರಿ. ಇನ್ನು ಅವಯವಗಳು ಅಂತಂದರೆ ಈ ಶರೀರ ಅಂದರೆ ಈ 19 ಮುಖಗಳು. ಮತ್ತು ನಾನು ನಿನ್ನೆ ನಾವು ಚಿಂತನೆ ಮಾಡ್ತಾ ಇರೋದರಲ್ಲಿ ಗೋಪಾಲ್ ಅವರು ಕೊನೆಯಲ್ಲಿ ಪ್ರಶ್ನೆಗಳು ಕೇಳಿದ್ರು. ಈ ಬುದ್ಧಿನ ಕೇಳಿದ್ರೆ ಈ ಡೂಪ್ಲಿಕೇಟ್ ನಾನೂನ ಕಂಡಿಲ್ಲ, ಇಂದ್ರಿಯಗಳಿಂದ ನೋಡೋಕೆ ಹೋಗುತ್ತೆ. ಸೇಮ್ ಈ ವಸ್ತುಗಳನ್ನ ಹೇಗೆ ನೋಡುತ್ತೋ ಇಂದ್ರಿಯಗಳಿಂದ ನೋಡಿದ್ರೆ ಅರ್ಥ ಆಗಲ್ಲ. ಹೋಗ್ಲಿ, ಈ ಡೂಪ್ಲಿಕೇಟ್ ನಾನುಗೆ ಪ್ರಮಾಣ ಬೇಕಾ? ಪ್ರಶ್ನೆ, ಉತ್ತರ ಕೊಡ್ಬೇಕು ಯಾರಾದರೂ. ಡೂಪ್ಲಿಕೇಟ್ ನಾನು ಇಟ್ಕೋಣ, ಆತ್ಮನ ಪಕ್ಕಕ್ಕೆ ಎತ್ತಿಡೋಣ, ನಾನಿದ್ದೀನಿ. ಇದಕ್ಕೇನಾದರೂ ಇಂದ್ರಿಯಗಳು ಪ್ರಮಾಣ ಬೇಕಾ? ಯಾರಾದರೂ ಹೇಳಿ. ಪ್ರಮಾಣದಿಂದ ಸಿದ್ಧವಾಗುತ್ತಾ ಡೂಪ್ಲಿಕೇಟ್ ನಾನು? ಇಲ್ಲ ಸರ್, ಅದಕ್ಕೆ ಬೇಕಾಗಲ್ಲ. ನೋಡಿ, ಇಲ್ಲಿ ನಾವೇನು ಮಾಡ್ತೀವಿ ಈಗ ಡೂಪ್ಲಿಕೇಟ್ ನಾನು ಆಕ್ಚುಲಿ ಇಲ್ವೇ ಇಲ್ವಲ್ಲ. ಏನಂದ್ರೆ ಕರೆಕ್ಟು ಡೂಪ್ಲಿಕೇಟ್ ನಾನು ಇಲ್ವೇ ಇಲ್ಲ. ಇವಾಗ ಇದೆ ಅಂತ ಇಟ್ಕೋಣ, ನಮ್ಗೆ ಆತ್ಮನ ವಿಚಾರ ಗೊತ್ತಿಲ್ಲ, ಇದೇ ಸತ್ಯ ಆಯಿತು. ಈಗ ನಾನಿದ್ದೀನಿ ಅನ್ನೋದಕ್ಕೆ ಇಂದ್ರಿಯಗಳನ್ನ ಕೇಳಿ ಹೇಳುತ್ತಾ? ಇಂದ್ರಿಯಗಳು ಕಂಡಿದೆಯಾ? ಈಗ ಏನು ಹೇಳ್ತು? ನಾನು ನನ್ನದು ಅಂತ ಹೇಳ್ತು. ಈ ಶರೀರದಲ್ಲಿ ಕಾಲಿಂದ ಹಿಡಿದು ತಲೆವರೆಗೂ ನಾನು, ಇಲ್ಲಿಂದ ಹೊರಗಡೆಗೆ ನನ್ನದು ಅಂತು. ಕರೆಕ್ಟ್ ತಾನೆ? ಈಗ ಇಷ್ಟು ನನ್ನದು ನಾನು ಅಂತ ಹೇಳ್ತಲ್ಲ. ಈಗ ಇದರಲ್ಲಿ ವಿಚಾರ ಕೇಳಿ, ಪ್ರಶ್ನೆ ಕೇಳಿ, ಬುದ್ಧಿಗೆ ಏನು ಹೇಳಕ್ಕೆ ಬರುತ್ತೆ? ಒಂದು ಸಾರಿ ನಾನು ಅನ್ನುತ್ತೆ, ಒಂದು ಸಾರಿ ನನ್ನದು ಅನ್ನುತ್ತೆ. ನೀವು ಇಂದ್ರಿಯಗಳನ್ನ ಕೇಳಿ, ಬುದ್ಧಿನ ಕೇಳಿ, ಉತ್ತರ ಬರೋದಿಲ್ಲ. ಯಾಕೆ ಗೊತ್ತಾ? ನಾನು ಸ್ವತಃ ಸಿದ್ಧ, ಪ್ರಮಾಣ ಸಿದ್ಧವಲ್ಲ. ಕಾಣುತ್ತಾ? ನಾನು ಅನ್ನೋದು ಪ್ರಮಾಣಕ್ಕೆ ಕಾಣುತ್ತಾ? ಈಗ ನಾನು ಮನೇಲಿ ಇದ್ದೀನಿ, ಎಷ್ಟೋ ಸಾರಿ ಹೇಳಿದ್ದೀವಿ. ಈ ಸಂದರ್ಭದಲ್ಲಿ ನಿಮ್ಮ ಹೆಂಡತಿ ಇದ್ದಾರಾ? ಗೌರಿ ಯಾರೋ ಬಂದಿದ್ದಾರೆ ನೋಡು, ಅಥವಾ ಅವ್ರ ಶಬ್ದ ಕೇಳಬೇಕು, ಅಥವಾ ನೋಡ್ರಿ ಒಳಗಡೆ ಇದ್ದಾರೆ ಅನ್ಬೇಕು. ನಿಮ್ಮ ಮಗ ಇದ್ದಾನಾ? ಕೀರ್ತಿ ಅಂತ ಕೇಳಬೇಕು. ನೀವಿದ್ದೀರಾ? ತಾಳ್ರಿ, ನಾನು ಹೆಂಡ್ತಿನ ಕೇಳ್ತೀನಿ, ಲಾಯರ್ನ ಕೇಳ್ತೀನಿ, ಮುಟ್ಟು ನೋಡ್ಕೊತೀನಪ್ಪ, ಇಂದ್ರಿಗಳು ತಾಳ್ರಿ ಇದ್ದೀನಿ ರೀ, ನಾನು ಹಿಂಗೆ ನೋಡ್ಕೊಂಡು ಹೇಳ್ತಾರೆ ಯಾರಾದರೂ? ಇಲ್ಲೇ ಇದ್ದೀನಿ ರೀ, ಗುಂಡಕಲ್ಲಿ ಇದ್ದಂಗೆ ಅಂತಾರೆ. ಇಮ್ಮಿಡಿಯೇಟ್ ಆನ್ಸರ್. ಎಲ್ಲಿದ್ದು ಇಂಟ್ಯೂಷನ್? ಈ ಡೂಪ್ಲಿಕೇಟ್ ನಾನುಗೆ ಪ್ರಮಾಣಗಳು ಬೇಕಾಗಿಲ್ಲ. ಹಾಗೆ ಅಷ್ಟು ತಿಳ್ಕೋಣ. ನಿನ್ನೆ ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕಾಯ್ತು, ಹೇಳಿದೆ. ಅದು ಬಿಟ್ಟು ಬೇಡ, ಇವಾಗ ಇಲ್ಲಿಗೆ ಬರೋಣ. ಕರ್ಮಕ್ಕೆ ತಗೋಬೇಕಾಗಿದೆ ಇಲ್ಲಿಗೆ. ಇಲ್ಲಿ ಅವಯವಗಳು ಅವಯವಿ. ಇಲ್ಲಿ ನಾನು ಅಂತನ್ನೋದು ಅವಯವಿ, ಅವಯವ, ವಿಷಯ, ಅವಯವ. ಎಲ್ಲೆಲ್ಲಿ ಬರುತ್ತೋ ಅದೆಲ್ಲ ಆಬ್ಜೆಕ್ಟ್ಸ್ ಹೊರಗಡೆಗೆ ಹಾಕ್ಬಿಡಿ. ಅವಯವಿ, ವಿಷಯಿ ಜ್ಞಾಪಕ ಇಟ್ಕೊಳ್ಳೋಕ್ಕೆ. ಅದು ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತೀವಲ್ಲ, ಹಾಗೆ ಈ ಅವಯವಗಳು ಮಾರ್ಪಾಡಾಗ್ತಾ ಇರುತ್ತೆ. ಕರೆಕ್ಟ್ ತಾನೆ? ಅವಯವಗಳಲ್ಲಿ ಆಗುವ ಮಾರ್ಪಾಡಿಗೆ ಪರಿಣಾಮ ಅಂತ ಹೆಸರು. ಅಂದರೆ ಈ ಶರೀರ, ಈ ಕಾಲು, ಕೈ, ಇಂದ್ರಿಯಗಳು ಎಲ್ಲವೂ ಬದಲಾವಣೆ ಆಗ್ತಾ ಇರುತ್ತೆ. ನಾನು ಶರೀರಕ್ಕೆ ಹೋಲಿಸ್ತಾ ಇದ್ದೀನಿ ವಸ್ತುಗೆ ಅಂತಂದರೆ, ನಾನು ಶರೀರ ವಸ್ತು ತೊಗೊಂಡ್ಬಿಡ್ತೀನಿ, ನಮಗಿದು ಅರ್ಥ ಆಗುತ್ತೆ. ಅಲ್ಲಿ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ ಅದು ಬದಲಾವಣೆ ಆಗ್ತಾ ಇರುತ್ತಲ್ವಾ? ಓಕೆ, ಪರಿಣಾಮ ಅಂತ ಹೆಸರು. ಅವಯವಿಯಾದ ದ್ರವ್ಯವು, ಅವಯವಿ ಅಂತಂದರೆ ಇದರಲ್ಲಿ ಡೂಪ್ಲಿಕೇಟ್ ನಾನೇ ಇಟ್ಕೊಳ್ಳಿ ಬೇಕಾದರೆ ಸದ್ಯಕ್ಕೆ, ಅದು ವಸ್ತು ಅಂತಾರ. ಅದು ಸ್ಥಳದಿಂದ ಸ್ಥಳಕ್ಕೆ ಹೋಗುವುದಕ್ಕೆ ಪರಿಸ್ಪಂದ ಅಥವಾ ಚಲನೆ ಅಂತ ಕರೀತಾರೆ. ಆದರೆ ಅವಯವಗಳಿಗಿಂತ ಬೇರೆಯಾದ ಅವಯವಿಯಾದ ದ್ರವ್ಯವೊಂದು ಇದೆ ಎಂಬುದಕ್ಕೆ ನಮಗೆ ಅನುಭವದ ಆಧಾರ ಇಲ್ಲ. ಅಂದರೆ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಈ ಅವಯವಗಳು ಅವಯವಿ ಮೇಲ್ ಡಿಪೆಂಡ್ ಆಗಿದೆಯಾ, ಅವಯವಿ ಅವಯವಗಳ ಮೇಲ್ ಡಿಪೆಂಡ್ ಆಗಿದೆಯಾ? ಸಿಂಪಲ್, ಬೇರೆ ಥರ ಹೇಳ್ತೀನಿ. ಈ ಕರ್ಮೆ ಇವೆಲ್ಲ ಇದೆಯಲ್ಲ 19, ಇವುಗಳು ನಾನು ಇದ್ರ ಮೇಲೆ ಡಿಪೆಂಡ್ ಆಗಿದೆಯಾ, ನಾನು ಇದ್ರ ಮೇಲೆ ಡಿಪೆಂಡ್ ಆಗಿದೆಯಾ ಅಂತ ಪ್ರಶ್ನೆ.
ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ? ಈಗ ನಾನು ನಾನುಗೆ ಇಂಪಾರ್ಟೆನ್ಸ್ ಕೊಡ್ತೀರಾ? ನಾನು ಎಲ್ಲಿದೆ ಇವಾಗ ನಿಮ್ಮನ್ನು ಕೇಳ್ತೇನೆ. ನಾನು ಅನಾತ್ಮನ ತಗೊತಾ ಇರೋದು. ನಾನು ಅಂದಿದ ತಕ್ಷಣ ನೀವು ದೇಶ ಹೇಳಬೇಕು. ನಾನು ಇಲ್ಲಿದ್ದೀನಿ ಇಂಡಿಯಾದಲ್ಲಿ. ಕಾಲ ಯಾವುದು? ಟೈಮ್ ಹೇಳ್ತೀರಾ 9:45 ಎಷ್ಟು? ಕಾಲ ದೇಶದಲ್ಲಿರೋದು ವಸ್ತು ನಿಜವಾಗಿರುತ್ತಾ? ಇರಲ್ಲ, ಕಿತ್ಕೊಂಡು ಹೋಯ್ತು. ನೋಡಿ ಹೆಂಗಿದೆ. ಈಗ ಅವಯವಿ ತಗೊತೀರಾ, ಅದು ಬದಲಾವಣೆ ಆಗ್ತಾ ಇರುತ್ತೆ, ಕರ್ಮದಿಂದ ಚೇಂಜ್ ಆಗ್ತಾ ಇರುತ್ತೆ. ಅದರಿಂದನೂ ಡಿಸೈಡ್ ಮಾಡೋಕ್ಕೆ ಬರಲ್ಲ. ಇವತ್ತು ನಾನು ಡಾಕ್ಟ್ರು, ನಾಳೆ ನಾನು ಡಾಕ್ಟ್ರ್ ಕೆಲಸ ಮಾಡೋಲ್ಲ. ಸರ್ಜನ್ನು, ಅವನ ಕೈ ನಡುಗುತ್ತೆ, ಅವನು ಆಪ್ರೇಷನ್ ಮಾಡೋಕ್ಕಾಗಲ್ಲ, ಅವ್ನು ಸರ್ಜನ್ ಅಂತ ಹೆಂಗೆ ಕರಿತೀರಾ? ಮುಗಿದೋಯ್ತು. ಅವನ ಕೆಲಸದಿಂದ ನೀವು ಕರೆಯೋಕ್ಕೆ ಬರೋಲ್ಲ. ಹೋಗ್ಲಿ, ಚೇಂಜ್ ಆಗ್ತಾ ಇರೋ ಬದಲಾವಣೆಯಿಂದ ಕರಿತೀರಾ, ಹಾಗೂ ಕರೆಯೋಕ್ಕೆ ಬರೋಲ್ಲ. ಎಷ್ಟು ಕಷ್ಟ ಇದೆ ನೋಡ್ರಿ. ನಮ್ಗೆ ಈ ಕಷ್ಟ ಇಲ್ಲ. ನಾವು ಒಂದೇ ಸಾರಿ ನಿದ್ದೆಯಲ್ಲಿದೆಯಾ ಕನಸಿನಲ್ಲಿದೆಯಾ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಇದು ಅವ್ರು ಹಂಗೆ ಮಾಡೋಕ್ಕೆ ಬರೋಲ್ಲ. ನಾನೆಲ್ಲ ನಮ್ಮದಕ್ಕೆ ಹೋಲಿಸ್ತಾ ಇದ್ದೀನಿ. ಇದು ಆ ವಸ್ತುಗಳು ತಗೋಬೇಕು ಹಾಗೆ. ಅಲ್ಲಿ ಅದೇ ಥರ ವಸ್ತು ಇದೆ, ವಸ್ತುವಿನಲ್ಲಿ ನಿಂಬೆಹಣ್ಣಂತನ್ನೋದು ತೋರಿಸ್ಬೇಕಪ್ಪ ನೀವು. ಈಗ ಅದರಲ್ಲಿ ಅಷ್ಟು ಭಾಗಗಳಿದೆ. ಮೇಲ್ಗಡೆ ಸಿಪ್ಪೆ ಇದೆ, ಅದರ ರಸ ಇದೆ. ಆ ಕಿತ್ತಳೆಹಣ್ಣೆ ತೊಗೊಳ್ರಿ ಅಥವಾ ನಿಂಬೆಹಣ್ಣು ತೊಗೊಳ್ರಿ, ಅದರ ಮೇಲೆ ಅದರ ಒಳಗಡೆ ಸಣ್ಣ ಸಣ್ಣಕ್ಕಿರುತ್ತೆ ಎಲ್ಲ. ಈಗ ನಾನು ಒಂದೊಂದು ತೆಗೆದು ಬಿಡ್ತೀನಿ. ಸಿಪ್ಪೆ ನಿಂಬೆಹಣ್ಣ ಅಲ್ಲ, ರಸ ನಿಂಬೆಹಣ್ಣ ಅಲ್ಲ, ಎಲ್ಲ ತೆಗೆದುಬಿಟ್ರೆ ಮತ್ತು ನಿಂಬೆಹಣ್ಣು ಎಲ್ಲಿ ಉಳ್ಕೊಂತು? ಮನೆ ಅಂತ ಹೇಳಿದ್ವಲ್ಲ ನಿನ್ನೆ. ನೀವು ಮನೆ ಅಂತ ಕರಿತೀರಾ? ಕಿಟಕಿ ತೆಗೆದಿಟ್ಟೆ, ಬಾಗಿಲು ತೆಗೆದಿಟ್ಟೆ, ಕಿಟಕಿ ಮನೇನಾ? ಅಲ್ಲ. ಬಾಗಿಲು ಮನೇನಾ? ಅಲ್ಲ. ಫ್ಲೋರಿಂಗು ಟೈಲ್ಸ್ ಎಲ್ಲ ತೆಗೆದಿಟ್ಟೆ, ಅದು ಮನೇನಾ? ಅಲ್ಲ. ಮತ್ತು ಮನೆ ಯಾವುದ್ರಿ? ಹೆಂಗಿದೆ ನೋಡಿ, ಹಿಂಗೆ ವಿಚಾರ ಮಾಡಿರಲ್ಲ. ಶರೀರದಲ್ಲೂ ಎಲ್ಲ ಅಂಗಾಂಗಗಳು ತೆಗೆದಿಟ್ಬಿಟ್ಟು ಶರೀರ ತೋರ್ಸಕ್ಕೆ ಬರಲ್ಲ. ಅಲ್ಲಿಗೆ ನೀವು ವಸ್ತುವನ್ನು ಕ್ರಿಯೆಯಿಂದ ಪ್ರೂವ್ ಮಾಡೋಕ್ಕೆ ಹೋಗ್ತಿರಲ್ಲ, ಅದು ಹೊಂದೋಗಿಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ಯಾಕೆ? ಕ್ರಿಯೆಗಳು ಬದಲಾವಣೆ ಆಗ್ತಾ ಇರುತ್ತೆ. ಆದ್ದರಿಂದ ಅವಯವ ಇದು ಅದರ ಮೇಲಿದೆಯಾ, ಅದು ಇದರ ಮೇಲಿದೆಯಾ? ಮತ್ತೆ ಇದೇ ಪ್ರಶ್ನೆನೇ. ಅಲ್ಲಿ ವಸ್ತು ಮತ್ತು ಗುಣ ಅದರಿಂದ ಡಿಸೈಡ್ ಮಾಡೋಕ್ಕೆ ಹೋದರು. ಇದು ಮೊದಲುನ ಅದು ಮೊದಲುನ ಆಗಲಿಲ್ಲ. ಅದು ಬಿಟ್ಬಿಡ್ರಿ, ಕರ್ಮ ತಗೊಳ್ರಿ ಅಂತಂದರೆ ಕರ್ಮದ ಈ ರಾಮಾಯಣ. ಆದ್ದರಿಂದ ಆಧಾರವಿಲ್ಲ. ಅವಯವಿಗಳಲ್ಲಿಯ ಅಲ್ಲಿ ಇದೆಯೇ, ಅದಕ್ಕಿಂತ ಬೇರೆಯಾಗಿ ಸ್ವತಂತ್ರವಾಗಿದೆಯೇ? ಅವಯವಿ ಅಂತಂದರೆ ನಿಂಬೆಹಣ್ಣು ಅಂತ ಅನ್ನೋದು ಅದರ ಸಿಪ್ಪೆ ಇವುಗಳಿಗಿಂತ ಬೇರೆಯಾಗಿದೆಯಾ ಅಥವಾ ಅದೇ ಇಲ್ಲವಾ ಅಂತ. ಅದಕ್ಕೆ ಅವ್ರೇನು ಮಾಡ್ತಾರೆ, ಅವಯವಿಗಳೆಲ್ಲದು ಹೇಗಿದೆ ಎಂದು ಮುಂತಾಗಿ ಕೇಳಿದ್ರೆ ಅದನ್ನು ವಿವರಿಸಿ ಹೇಳೋದಕ್ಕೆ ಅನುಭವದ ಬಲ ಯುಕ್ತಿ ಇಲ್ಲ, ಹೇಳಕ್ಕೆ ಬರೋಲ್ಲ. ಅದಕ್ಕೆ ಹೇಳ್ರಿ, ನೀವೇ ಹೇಳ್ರಿ. ನಿಂಬೆಹಣ್ಣೆಲ್ಲ ಬಿಟ್ಬಿಡ್ತೀನಿ ನಾನು, ಹೇಳ್ರಿ. ಅದ್ರ ಗುಣ ಎಲ್ಲ ತೆಗೆದಿರ್ತೀನಿ. ಗುಣ ಅಲ್ಲ ಅಂತೀರಲ್ಲ ನೀವು, ಅದು ಅಲ್ಲ ಇದು ಅಲ್ಲ. ಹೆಂಗೆ ನಿಂಬೆಹಣ್ಣು ಎಲ್ಲಿ ಪ್ರೂವ್ ಆಯಿತು? ಇದ್ರೆ ಅಲ್ವಾ ನಿಂಬೆಹಣ್ಣು. ಹಾವಿಲ್ದ ಇದ್ದಂಗೆ ಹೇಳುವುದು ಹೇಗೆ ಸರಿಯಾದಿತ್ತು? ದ್ರವ್ಯವು ಮಾರ್ಪಾಡಾಗುತ್ತದೆ ಎಂದು ನಾವು ಹೇಳುವಾಗಲೆಲ್ಲ, ದ್ರವ್ಯ ಅಂದರೆ ಇಲ್ಲಿ ವಸ್ತು ಮಾರ್ಪಾಡಾಗ್ತಾ ಇರುತ್ತೆ ಅಲ್ವಾ? ವಸ್ತುಗಳು, ಆತ್ಮನ ಬಿಟ್ಟು ಮಿಕ್ಕಿರೋ ವಸ್ತುಗಳೆಲ್ಲ ಮಾರ್ಪಾಡಾಗತ್ತೆ. ನೀವು ಆ ನಿಂಬೆಹಣ್ಣಂತಾನೆ, ಅದು ಮಾರ್ಪಾಡಾಗತ್ತೆ. ಅದರ ಅಂಗಾಂಗಗಳು ತಗೊಳ್ಳಿ, ಅದು ಮಾರ್ಪಾಡಾಗತ್ತೆ. ಆದರೆ ಆ ನಿಂಬೆಹಣ್ಣಲ್ಲಿ ಮಾರ್ಪಾಡು ಆಗದೇ ಇರೋದು ಒಂದಿದೆ. ಅದು ಯಾವುದು? ಅದನ್ನು ಗುರುತಿಸ್ಬೇಕು. ಯಾವುದದು? ಹಿಡಿತಾ ಇದ್ದೀರಾ? ಅದು ಅರ್ಥ ಆಗಲ್ಲ. ಈಗ ನಾನಿಲ್ಲೇ ಹೇಳ್ತೀನಿ, ನನ್ನಲ್ಲಿ ಆತ್ಮ ಅನಾತ್ಮ ಕಲಬೆರಕೆ ಆಗಿದೆ. ಅನಾತ್ಮವನ್ನು ಬಿಡಿಸಿದ್ರೆ ಆತ್ಮ ಇರ್ತಾನೆ. ಹೆಂಗೆ ಬಿಡಿಸ್ತೀವಿ ಇದನ್ನು? ನಿದ್ದೆಯಲ್ಲಿ ಎಲ್ಲ ಹೋಗ್ಬಿಡುತ್ತೆ. ಯಾವುದು ಇಲ್ದಂಗಾಗಲ್ವೋ ಅದು ಇದ್ದೇ ಇರುತ್ತೆ. ನಾನು ಬಿಡಿಸ್ಕೊಂಡ್ಬಿಟ್ಟೆ, ಅದನ್ನು ಸತ್ಯ ಅಂತ ಕರಿತೀನಿ, ಆತ್ಮ ಅಂತ ಕರಿತೀನಿ. ಈಗ ಅದೇ ರೀತಿ ನಿಂಬೆಹಣ್ಣಲ್ಲಿ ಯಾವುದಿದೆ? ಪ್ರಶ್ನೆ ನಿಮಗೆ. ಹುಳಿ ಇದೆ. ಹುಳಿ 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 ಇದೆ. ಈಗ ಚಿನ್ನದಲ್ಲಿ ಒಡವೆಗಳು ಮಾಡಿದ್ದೀರಾ, ಯಾವುದು ಸತ್ಯವಾಗಿರೋದು? ಚಿನ್ನ. ಚಿನ್ನ ಹಿಡ್ಕೊಳ್ರಿ ನೀವು. ಚಿನ್ನದ ಸತ್ಯ ಅಂತ ಹೇಳ್ತೀವಿ. ನಿಂಬೆಹಣ್ಣಲ್ಲಿ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಒಡವೆ ಇಟ್ಕೊಂಡಿದ್ದು. ಒಡವೆನೂ ಅರ್ಥ ಆಗಲ್ಲ ಅಂತ ನಾನು ದೇಹ ಇಟ್ಕೊಂಡಿದ್ದು.
ಕೆಲವುದ್ರಲ್ಲಿ ಅಲ್ಲ ಗೊತ್ತಾಗೋದಿಲ್ಲ. ನಿಂಬೆಹಣ್ಣಲ್ಲಿ ಯಾವ್ದಿರುತ್ತೆ ಹಂಗಾದ್ರೆ? ಈಗ ನೀವು ಇರುವಿದ್ದೇ ಇರುತ್ತೆ, ಇರವು. ಆ ಇರುವು ಸಾಲ ತಗೊಂಡ್ಬರುತ್ತೆ. ಇವಾಗ ಅದನ್ನೇ ಹೇಳಿದ್ದು ನಾವು. ಈಗ ನಿಂಬೆಹಣ್ಣು ಇದೆ ಅಂತಂದ್ರೆ ಅವಸ್ಥೆ ಇದೆ, ಅವಸ್ಥೆ ಇದೆ, ಆಯ್ತು. ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ, ಒಡವೆ ಇದೆ, ಮಡಕೆ ಇದೆ, ಕುಡಿಕೆ ಇದೆ. ಯಾವುದು ಕಾಮನ್ ಆಗಿರೋದಲ್ಲಿ ಇದೇ ಇದೆ ಇದೆ ಕಾಮನ್ ಆಗಿದೆ. ಅಲ್ಲಿ ಒಡವೆ ಅದರ ಆಕಾರ, ರೂಪ, ರಸ, ಗಂಧ, ಈ ನಿಂಬೆಹಣ್ಣಲ್ಲಿ ಏನೇನು ನೀವು ಹೇಳ್ತೀರೋ ಗುಣ, ರಸ, ಅದರ ಆಕಾರ, ಅವು ಸತ್ಯ ಅಲ್ಲ. ಮತ್ತು ಅದರ ಹಿಂತಡಿಕೆ ಒಂದಿದೆ. ಯಾವುದಾದ್ರೂ ಒಂದು ವಸ್ತು ಇದೆ ಅನ್ಬೇಕಾದ್ರೆ ಅದು ಹಾವಿ ಇದೆ. ಯಾವುದರಿಂದ ಅದಕ್ಕೆ ಇರು ಬಂದಿದೆ ಹಾವಿಗೆ? ಇಲ್ಲಿ ಎಕ್ಸಾಂಪಲ್ನಲ್ಲಿ ಮಾತ್ರ ತೊಗೋಬೇಕು, ನೀವು ಕಾಡು ಗಿಡ ತೊಗೊಳಕ್ಕೆ ಹೋಗ್ಬೇಡಿ. ಇವಾಗ ಹಾವು ಇದೆ ಅಂತೀನಪ್ಪ ನಾನು, ಅದು ಇರಲಿ, ಸತ್ಯವೋ ಇದೇನೋ ಬೇರೆ, ಬಟ್ ನಾನು ಹೆದರ್ಕೊತಾ ಇದ್ದೀನಿ. ಈಗ ಹಾವು ಇದೆ, ಯಾತರಿಂದ ಅದರ ಇರು ಬಂತು? ಹಾವಂತ ನೀವು ಯಾತಕ್ಕೆ ಹೆದರ್ಕೊಂಡ್ರಿ? ಏನಿದೆ ಅದರಿಂದ? ಹಗ್ಗದಿಂದ, ಹಗ್ಗದ ಹಗ್ಗ, ಹಗ್ಗ. ಹಾಗೆ ನಿಂಬೆಹಣ್ಣು ಇದೆ ಅಂತಂದರೆ ನನಗೆ ಕಣ್ಣು ಕಾಣದೇ ಇರೋ ಆ ಇರುವಿದೆ. ನಿಂಬೆಹಣ್ಣಲ್ಲಿ ನನಗೆ ಗೊತ್ತಾಗದೇ ಇರ್ಬೋದು, ಆದರೆ ಈ ಒಡವೆನಲ್ಲಿ ಗೊತ್ತಾಗುತ್ತೆ, ಮಣ್ಣು ಮಡಿಕೆಯಲ್ಲಿ ಗೊತ್ತಾಗುತ್ತೆ. ನೀವು ಒಡವೆನ ಕರಗಿಸಿದ್ರು ಚಿನ್ನ ಹಾಗೇ ಇರುತ್ತೆ. ಅದೇ ಥರ ಒಂದು ಇರುವಿದೆ, ನಮಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಇರವು ಅಂತ ಕರೀತಾರೆ. ಅದೇ ರೀತಿ ನನ್ನ ಶರೀರದಲ್ಲೂ ಕೂಡ ನಾನಿದ್ದೀನಿ. ಯಾರನ್ನೇ ಕೇಳ್ರಿ, ಆ ವಸ್ತು ಏನು ಹೇಳಲ್ಲ, ನಿಂಬೆಹಣ್ಣು ನಾನಿದ್ದೀನಿ ಅಂತ ಏನು ಹೇಳಲ್ಲ. ನಾವು ಹೇಳ್ತೀವಿ ಅದಕ್ಕೆ. ಅದಕ್ಕೂ ಮಾತಾಡೋದು ಬಂದಿದ್ರೆ ನಾನು ಇದ್ದೆ ಅಂತೇನೆ ಹೇಳ್ತಾ ಇತ್ತು. ಪ್ರಾಣಿಗಳು ಹೇಳುತ್ತೆ ಅಂಬಾ ನಾನಿದ್ದೆ ಅಂತಾನೆ. ಈಗ ನಾನು ಹೇಳ್ತೀನಪ್ಪ ನಾನಿದ್ದೆ ಅಂತ. ಈಗ ನಾನು ಇದ್ದೆ ಅನ್ನೋದಕ್ಕೆ ಆ ಇದ್ದೆ ಅನ್ನೋದು ಯಾವುದು ವಿಚಾರ ಮಾಡಬೇಕು. ಆ ವಸ್ತು ಯಾವುದು? ನೀನು ತಿಳ್ಕೊಂಡಿರೋಂಗೆ ಶರೀರ ತಿಳ್ಕೊಂಡಿದ್ದೀಯ, ದಡ್ಡ ಅಲ್ಲಪ್ಪ. ನಿಜವಾದ ನಾನು ಹಗ್ಗ ಇದೆ, ಆ ಹಗ್ಗದಿಂದ ಈ ಶರೀರ ಹಾವು ತೋರ್ಕೊತಾ ಇದೆ. ಅದೇ ರೀತಿ ಚಿನ್ನದಿಂದ ಒಡವೆ ತೋರ್ಕೊತಾ ಇದೆ. ಅದೇ ರೀತಿ ಈ ಆತ್ಮನ ಇರುವನ್ನು ಸಾಲ ತಗೊಂಬಂದು ಪ್ರತಿಯೊಂದು ಇದೆ ಅಂತ ಅನ್ಬೇಕಾದ್ರೆ ಆತ್ಮನ ಇರುವ ಸಾಲ. ಈಗ ನಾನು ಇದ್ದೀನಿ ಅಂತಂದರೆ ಅಲ್ಲಿ ಆ ಇರುವನ್ನು ಹಿಡ್ಕೊಳ್ರಿ ನೀವು ಅಂತ. ಒಬ್ಬ ಹೋಗಿ ಇಲ್ಲಿ ನಾನು ಇದ್ದೀನಿ ಅಂತ ಹೇಳೋದ್ರಲ್ಲಿ ಸಂಶಯ ಇಲ್ಲ. ಯಾವನ್ನೇ ಕೇಳಿ, ಎಂಥ ದಡ್ಡ ಆಗಲಿ, ನಾನಿದ್ದೀನಿ ಅಂತಾನೆ. ಅದಕ್ಕೆ ನಾವೇನು ಮಾಡ್ತೀವಿ? ವಿಚಾರ ಮಾಡಪ್ಪ. ಯಾವುದನ್ನೇ ನಾನಿದ್ದೀನಿ ಅಂತೀಯೋ ಅದು ಸತ್ಯ ಅಲ್ಲ, ವಿಚಾರ ಮಾಡು. ಯಾಕೆ ನಿದ್ದೆಗೆ ಬರಲ್ಲ? ಆದರೂ ನೀನು ಇದೆಯೋ ಇಲ್ವೋ ಹಂಗೆ ತಗೋಬೇಕು. ಹೆಂಗೆ ಗೊತ್ತಾಯಿತು? ಅನುಭವದಿಂದ. ಆ ಅನುಭವನೇ ನೀನು ಅಂತ ನಾವು ಹಿಂಗೆ ತೋರಿಸ್ತೀವಿ. ಅದೇ ರೀತಿ ವಸ್ತುಗಳಲ್ಲಿ ಇರುವಿದೆ, ಅರಿವಿದೆ, ಆನಂದ ಇದೆ. ಅದನ್ನೇ ಆತ್ಮ ಅನ್ನೋದು. ಪ್ರಪಂಚದಲ್ಲಿ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂತ ಮೊದಲು ಹೇಳ್ತೀವಿ. ಸಾಧನೆ ಹಂತದಿಂದ ನಿಮ್ಗೆ ಇಲ್ಲಿ ವಿರಕ್ತಿ ಬರಲಿ ಅಂತ ಮೊದಲು ನೇತಿ ನೇತಿ ಅಂತ ಹೋಗಿ ಆಮೇಲೆ ಇತಿ 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 ಅಂತ ಬರ್ತೀರಾ. ಅದನ್ನು ಬ್ರಹ್ಮಚೈತನ್ಯರು ಏನಂತ ಕರೆದ್ರು ಯಾರಿಗಾದ್ರೂ ಗೊತ್ತಿದೆಯಾ? ಆ ಪಂಡಿತನಿಗೂ ಮತ್ತು ಇವರಿಬ್ಬರಿಗೂ ವಾದ ಆಯಿತು. ಅದರಲ್ಲಿ ವಾದದಲ್ಲಿ ಕೊನೆಗೆ ಆ ಪಂಡಿತ ಮೊದಲೇ ಒಂದು ಹೇಳಿದ್ದ, ಯಾರಿಗಾದ್ರೂ ನೆನಪಿದೆಯಾ? ಇವು ಸೂಕ್ಷ್ಮವಾಗಿರೋದು, ಗಮನಿಸ್ಬೇಕು. ಯಾರು ಗಮನಿಸಿದ್ದೀರಾ? ಏನದು? ಬ್ರಹ್ಮಜ್ಞಾನಿಗೆ ಪ್ರಪಂಚ ಏನಂತ ಕಾಣುತ್ತೆ? ಏನಂತ ಕಾಣುತ್ತೆ? ಇಲ್ಲ, ನಿತ್ಯ ಅಂತ ಕಾಣುತ್ತೆ. ಹಂಗಲ್ಲ. ಬ್ರಹ್ಮಜ್ಞಾನಿಗೆ ಅವನು ಅತೀತವಾಗಿರುತ್ತೆ ಅಂತ ಅಲ್ಲ, ಬಾಧಿತ ಆಗಿರುತ್ತೆ ಸರಿ. ಈಗ ಯಾರು ಇವರು ತುಕಾಮಯರು ಎಲ್ಲ ಬ್ರಹ್ಮವೇ ಆಗಿರುತ್ತೆ. ಬ್ರಹ್ಮವಾಗಿರುತ್ತೆ. ಅದು ಮೊದಲು ಎತ್ಕೊಂತಾನೆ ಏನು ಹೇಳಿದ್ರು? ಈ ಪ್ರಪಂಚನ ಅನಿತ್ಯ ಅಂತ ಕರೆದ್ರು. ಏನು ಸ್ವಾಮಿ ನಿಮ್ಗೇನು ತಿಕ್ಕಲ್ಗೆ ಹಿಡಿದಿದೆಯಾ ನಿಮ್ಮ ಉಪನಿಷತ್ಗೆ? ಈ ಋಷಿ ಮುನಿಗಳಿಗೆ ಮಾಡೋಕ್ಕೆ ಕೆಲಸ ಇರಲಿಲ್ಲ ನೋಡಿ. ಮೊದಲು ಎತ್ಕೊಂತಾನೆ ಅದನ್ನು ಅನಾತ್ಮ ಅಂತ ಕರೆದ್ರು, ಏನೂ ಇಲ್ಲ ಅದನ್ನು ಅಂತ ತೆಗೆದರು.
ಬಿಸಾಕ್ರಿ ಅಂತಂದ್ರು. ಕೊನೆಗೆ ಮುಕ್ತರಾದ ಮೇಲೆ ಇದನ್ನು ಬ್ರಹ್ಮ ಅಂತ ಅನ್ನೋಕ್ಕೆ ಶುರು ಮಾಡಿದ್ರು. ಈಗೇನನ್ಬೇಕು ನಾವು ಗೊತ್ತಿಲ್ಲದೆ ಇರೋರು ಇದನ್ನೇ ಹೇಳೋದು. ವೇದಾಂತ ಒಂದು ತಿಕ್ಕಲ್ ಸ್ವಭಾವ, ಹುಚ್ಚರು, ಬುದ್ಧಿ ಇಲ್ಲದೆ ಇರೋರು ಹೇಳೋದು ಅಂತಾರೆ. ನಾವು ಅನುಭವದಲ್ಲಿ ನಿಂತ್ಕೊಂಡು ನೋಡ್ರಿ, ಅದನ್ನೇ ತುಕ ಅವನು ಹೆಂಡ್ತಿನ ಪಾಂಡುರಂಗ ಅಂತ ಇದ್ದ, ಕತ್ತೆಯನ್ನು ಪಾಂಡುರಂಗ ಅಂತಾನೆ. ಒಬ್ಬ ದೇವಸ್ಥಾನದಲ್ಲಿ ಹೋದ್ರೆ ಪಾಂಡುರಂಗನ ಪಾಂಡುರಂಗ ಅಂತಾನೆ. ಅವನ ಹುಚ್ಚ ಅಂತ ಕರೀತಾ ಇದ್ರು. ಹುಚ್ಚರಲ್ಲ ನೀವು ಹುಚ್ಚರಲ್ಲ, ಆ ಹುಚ್ಚರನ್ನು ತಿಪ್ಪೆಗೆಸೆದ ಅವರೇ ಹುಚ್ಚರು ಅಂತ ಹೇಳ್ತಾರಲ್ಲ ಹಾಗೆ. ಬ್ರಹ್ಮಚೈತನ್ಯರು ಏನು ಹೇಳಿದ್ರು, ಪಂಡಿತ ಹೇಳ್ದ ಮೊದಲೇ ಎತ್ಕೊಂತಾನೆ, ಇದು ಪರಮಾತ್ಮನ ಲೀಲೆ. ಲೀಲೆ ಅಂತ ಕರೆದ್ಬಿಡ್ತಾರೆ, ಏನೋ ಒಂದು ಕರೀಲಿ. ನೋಡಿ ಹೆಂಗಿದೆ, ಅನುಭವದಲ್ಲಿ ನಿಂತಾಗ ಇದನ್ನು ಲೀಲೆ ಅಂತ ಕರಿತೀವಿ. ನಾವು ಸಾಧನೆ ಹಂತದಲ್ಲಿ ಏನು ಮಾಡಬೇಕು? 8, 9ನೇ ಅಧ್ಯಾಯದಲ್ಲಿ ಏನು ಮಾಡ್ಕೊತೀವಿ ನಾವು? ಇದನ್ನು ಏನು ಮಾಡ್ಕೊತೀವಿ? ನಮಗೆ ಸಾಧನೆ ಹಂತದಲ್ಲಿ ಹೆಂಗೆ ಸಹಾಯ ಆಗುತ್ತೆ ಇದು ಪ್ರಪಂಚ? ಹೆಂಗೆ ನೋಡಬೇಕು? 9, 10 ಏನು ಹೇಳುತ್ತದೋ ಭಗವದ್ಗೀತೆ? ಯಾರಾದರೂ ಭಾವನೆ ಮಾಡ್ಕೊಳ್ಳೋದು ಹೇಳುತ್ತೆ. ವಿಭೂತಿ ಉಪಾಸನೆ ನೋಡಿ ಹೆಂಗಿದೆ. ಯಾಕೆ ನಮ್ಮಲ್ಲಿ ಪ್ರತಿಯೊಂದು ವಸ್ತುಗೂ ಪೂಜೆ ಮಾಡೋದು? ಚಪ್ಪಲಿ ತರಲಿ, ಬರ್ಲ್ ತರಲಿ. ನಮ್ಮ ಮನೇಲಿ ಇದು ತಂದಿದ್ವಲ್ಲ ಹೊಸದು, ನನ್ನ ಮಗ ಕೊಡಿಸ್ದ. ಫಸ್ಟ್ ಎತ್ಕೊಂತ ನಾನು ತೊಗೊಂಡು ದೇವ್ರ ಮನೇಲಿ ನಾನೊಂದು ಕಾಚ ತೊಗೊಳ್ಳಿ, ದೇವ್ರ ಕುಂಕುಮ ಇಟ್ಬಿಟ್ಟೆ ಇಟ್ಕೊಳ್ತೀನಿ. ಎಲ್ಲ ಪರಮಾತ್ಮಂಗೆ ಅರ್ಪಿಸೋದು. ಏನು ದೇವ್ರ ಹತ್ರ ಇಲ್ವೇನೋ ಕಾಚ ಗೀಚ? ಹೆಂಗೆ ಕಾಚ ಕಡಿಮೆನಾ ದೇವರಿಗೆ ಚಪ್ಪಲಿ ಕಡಿಮೆನಾ? ಹಂಗಲ್ಲ ಅರ್ಥ. ನಾನು ದೇವ್ರಿಗೆ ಅರ್ಪಿಸಿದ ತಕ್ಷಣ ನಂದಲ್ಲ, ಮಮಕಾರ ಹೋಗಲಿ ಅಂತ ಹೇಳೋದು. ದೊಡ್ಡವರಿಗೆ ನಮಸ್ಕಾರ ಮಾಡೋದ್ರಿಂದ ಅವರೆಲ್ಲ ಉದ್ಧಾರ ಆಗೋದು. ನಾವು ಭಿಕ್ಷೆ ಎತ್ತೋದ್ರಿಂದ ನಾವು ಉದ್ಧಾರ ಆಗೋದು. ಭಿಕ್ಷೆ ಎತ್ತಿದ್ರೆ ನಾನು ಅಹಂಕಾರ ಹೋಗುತ್ತೆ. ದೊಡ್ಡವ್ರಿಗೆ ನಮಸ್ಕಾರ ಮಾಡಿದ್ರೆ ನಾನು ಅಹಂಕಾರ ಹೋಗುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಪದ್ಧತಿಗಳೆಲ್ಲ. ಸೊ ಪ್ರಪಂಚದಲ್ಲಿ ವಿಭೂತಿ ಅಂತ ಕರೆದ್ರು. ಇವಾಗ ಯಾವುದನ್ನು ದ್ವೇಷಿಸ್ತೀರಪ್ಪ? ಸಾಧನೆ ಹಂತದಲ್ಲೇ ನೀವು ದ್ವೇಷಿಸಂಗಿಲ್ಲ. ಇನ್ನು ತತ್ವದಲ್ಲಿ ನಿಂತ ಮೇಲೆ ನಾನು ಬೇರೆ ಅದು ಬೇರೆ ಅಲ್ಲ. ಯಾರಿಗೆ ಸುಳ್ಳು ಹೇಳ್ತೀರ, ಯಾರಿಗೆ ಮೋಸ ಮಾಡ್ತೀರ, ಇರಲಿ. ಸೊ ಇಲ್ಲಿವರೆಗೂ ಬಂದ್ವಿ. ಇಲ್ಲಿ ಹೀಗಿರುವಲ್ಲಿ ಇವು ದ್ರವ್ಯದ ಅವಯವಗಳೆಂದು ಹೇಳುವುದು ಹೇಗೆ ಸರಿಯಾದೀತು? ದ್ರವ್ಯವೂ ಮಾರ್ಪಾಡಾಗುತ್ತೆ ಎಂದು ನಾವು ಹೇಳುವಾಗಲೆಲ್ಲ ನಮಗೆ ತಿಳಿದು ಬರುವುದು ಬರಿಯ ಮಾರ್ಪಾಡುಗಳೇ ಹೊರತು ಮಾರ್ಪಾಡುಗಳಿಲ್ಲದ ವಸ್ತುನೇ ತಿಳಿಯದಲ್ವೇ? ಆ ವಸ್ತು ಟ್ರೇಸ್ ಮಾಡೋಕ್ಕೆ ಬರೋದೇ ಇಲ್ಲ. ನೀವು ಏನೇ ತೆಗೀರಿ ಅದರಲ್ಲಿ ಪ್ರತಿಯೊಂದು ಮಾರ್ಪಾಡಾಗ್ತಾ ಇರೋದೆ. ಮಾರ್ಪಾಡು ಇಲ್ಲದೇ ಇರುವಂಥ ವಸ್ತು ಯಾವುದು? ಅವನ ಕಣ್ಣಿಗೆ ಸಿಗ್ತಾನ, ಕೈಗೆ ಸಿಗ್ತಾನ, ಇಂದ್ರಿಯಗಳಿಗೆ ಸಿಗ್ತಾನ, ಹೋಗಿ ಹಾಳಾದಿ ಮನಸ್ಸು ಬುದ್ಧಿಗೆ ಸಿಗ್ತಾನ? ಸಿಗೋದಿಲ್ಲ. ಹೆಂಗಿದೆ ನೋಡ್ರಿ. ಇವರು ಈ ಇಂದ್ರಿಯಗಳ ಅನುಭವದಿಂದ, ಅದಕ್ಕೆ ಇಂಟಲೆಕ್ಚುಯಲ್ ಜಗ್ಲರಿ ಅಂತ ಕರೆಯೋದು. ಇವರು ವಸ್ತುನಲ್ಲೇ ಆ ಇರುವನ್ನ ಕಂಡುಹಿಡಿಯೋಕ್ಕೆ ಬರಲಿಲ್ಲವೇ? ಆದ್ದರಿಂದ ಇದು ಬರೋದಿಲ್ಲ. ಒಟ್ಟಿನಲ್ಲಿ ನಾವೇನು ಹೇಳಕ್ಕೆ ಬರ್ತೀವಿ ಇಲ್ಲಿ, ಈ ಪ್ರಪಂಚದಲ್ಲಿ ನೀವು ಇಂದ್ರಿಯಗಳಿಂದ ನೋಡಿದ್ರು ಈ ವಸ್ತುಗಳನ್ನ ಪ್ರೂವ್ ಮಾಡೋಕ್ಕೆ ಬರೋಲ್ಲ. ಅಂದರೆ ಆ ವಸ್ತುಗಳು ಇಲ್ಲ. ಹಾಗೆ ಆದ್ದರಿಂದ ದ್ರವ್ಯವು ಕರ್ಮಕ್ಕೆ ಆಧಾರವಾಗಿದೆ, ಕರ್ಮಕ್ಕೆ ದ್ರವ್ಯ ಆಧಾರವಾಗಿದೆ. ಒಂದೇ ಇರೋದು ಅಂತ. ಕೊನೆಗೇನಾಯಿತು? ಒಂದು ವಸ್ತು ಇದೆ ಅಂದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಅದರ ಗುಣಗಳು ಹಿಡ್ಕೊಂಡು ನೋಡೋಕ್ಕೆ ಹೋಗಬೇಕು. ಗುಣಗಳು ಬದಲಾವಣೆ ಆಗ್ತಾ ಇರುತ್ತೆ. ಒಳ್ಳೆಯವನು ಕೆಟ್ಟವನಾಗ್ಬೋದು, ಕೆಟ್ಟವನು ಒಳ್ಳೆಯವನಾಗ್ಬೋದು. ಅಯ್ಯೋ ಅದಾಗಲ್ಲ ಸ್ವಾಮಿ, ಕರ್ಮ ಇಟ್ಕೋಣ. ಅವನು ಮಾಡೋ ಕೆಲಸದಿಂದ ಆ ವಸ್ತು ಇದೆ ಇಲ್ಲ ಡಿಸೈಡ್ ಮಾಡೋಣ ಅಂತ ತೊಗೊಂಡ್ರೆ ಅವನು ಡಾಕ್ಟ್ರ್ ಆಗಿರ್ತಾನೆ, ಆಮೇಲೆ ಡಾಕ್ಟ್ರ್ ವೃತ್ತಿ ಬಿಟ್ಬಿಡ್ತಾನೆ ಅವನು. ಹಾಗೆ ಏನೇ 3 ಹೊತ್ತು ಮಾಡೋಕ್ಕಾಗುತ್ತಾ? ನಿದ್ದೆಗೆ ಹೋದರೆ ಅವನೇನು ಕೆಲಸ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಅದರಿಂದ ಅವರು ಕರ್ಮ ತೊಗೊಂಬಂದು ಸೇರ್ಸೋಕ್ಕೆ ಶುರು ಮಾಡಿದ್ರು. ವಸ್ತು ಇದೆ ಅಂತ ಅನ್ಬೇಕಾದ್ರೆ ಕರ್ಮ ತೊಗೊಂಬರ್ಬೇಕು ಅಂತ. ಆ ಕರ್ಮ ಕೂಡ, ಕರ್ಮ ಅಂದರೆ ಏನು? ಬದಲಾವಣೆ ಆಗ್ತಾ ಇರೋದು. ಅವ್ನು ಮಾಡ್ಬೋದು, ಮಾಡದೇ ಇರ್ಬೋದು. ಅದರಿಂದನೂ ಡಿಸೈಡ್ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿ ಈಗ ಅದನ್ನು ಬಿಟ್ಟರು. ಈಗೇನು ಮಾಡ್ತಾರೆ ಗೊತ್ತಾ? ದ್ರವ್ಯ, ಗುಣ, ಕರ್ಮ 3 ತೊಗೊಂಡಿದ್ರು. ಈ ಮಧ್ಯದಲ್ಲಿ 2 ಇದೆಯಲ್ವಾ, ಅವೆರಡಕ್ಕೂ ಸಂಬಂಧದಿಂದ ಏನಾದರೂ ಪ್ರೂವ್ ಮಾಡೋಕ್ಕೆ ಹೋಗುತ್ತಾ ಅಂತ ಅವರು ಚಾರ್ವಾಕರು, ವೈಶೇಷಿಕರು ಹಿಂಗೆ ಪ್ರಶ್ನೆ ಕೇಳಿದ ತಕ್ಷಣ ಇದನ್ನು ತೊಗೊತಾರೆ. ಅಲ್ಲಿಗೆ ಏನು ಮಾಡ್ತಾರೆ? ಗುಣಕ್ಕೂ ಕರ್ಮಕ್ಕೂ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಹಂಗೆ, ಅದರಿಂದ ಅವ್ರು ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ನಾಳೆ ನೋಡೋಣ. ಸೊ ನೀವು ಅರ್ಥ ಆಗ್ತಾ ಇದ್ದರೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಇದೇನು ನಿಮ್ಗೆ ಎಷ್ಟು ಅರ್ಥ ಆದರೆ ಅಷ್ಟು ಅರ್ಥ ಆಗಲಿ. ಬಟ್ ಯಾರಾದರೂ ತುಂಬ ಸಾರಿ ಓದಿದ್ರೆ ನಮಗೆ ಇವತ್ತು ಯಾಕೆ ಹೇಳಿದ್ರು, ಇಲ್ಲಿ ಯಾಕೆ ತೊಗೊಂಬಂದರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ವಾಮಿಗಳು ಅನುಭವದಿಂದ ತೋರಿಸಿರೋದ್ರಿಂದ ನಮಗೆ ಕಷ್ಟ ಇಲ್ಲ. ಯಾರಿಗಿದು ಅನುಭವದ ವಿಚಾರ ಗೊತ್ತಿಲ್ವೋ ಅವ್ರಿಗಿದು ತಲೆಗೆ ಹೋಗೋದಿಲ್ಲ.
ಆತ್ಮ ಅನಾತ್ಮನ ವಿವೇಕ ಮಾಡ್ಕೊಳಕ್ಕೆ ಬರಲ್ಲ, ಆತ್ಮನ ಕಂಡುಹಿಡಿಯಕ್ಕೆ ಬರಲ್ಲ. ಇಷ್ಟೇ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋಬೇಕು, ಸ್ವರ್ಗ ನರ್ಕದ ಥರ ಹಂಗೆ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಯಾರಿಗಾದ್ರು